ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರೆಲ್ಲರಿಗೂ ಸ್ವಾಗತ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಪ್ರತಿ ಸತಿನೂ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಇವತ್ತಿನ ವಿಷಯ, ಜಾನ್ವರಿ ತಿಂಗಳು ನಿಮ್ಮ ರೊಮ್ಯಾನ್ಸ್ ಯಾವ ರೀತಿ ಇರುತ್ತೆ ಆ್ಯಂಡ್ ನಿಮ್ಮ ಪರ್ಸನ್ ಯಾವ ರೀತಿ ಬಿಹೇವ್ ಮಾಡ್ತಾರೆ ಆ್ಯಂಡ್ ಯಾವ ರೀತಿ ಒಂದು ಚಾಲೆಂಜಸ್ ಇರ್ಬೋದು, ಇಲ್ಲ ಏನೇ ಇರ್ಬೋದು ನಿಮ್ಮ ರೀಡಿಂಗಲ್ಲಿ ಅದು ನಿಮ್ಮದಾಗಿರುತ್ತೆ. ಸೊ ಇದು ಜನರಲ್ ರೀಡಿಂಗ್ಸ್ ಇರೋದ್ರಿಂದ ನಿಮಗೆ ಯಾವುದು ಅನ್ವಯಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ. ನಾನು 3 ಪೈಲ್ಸ್ನ ಇಡ್ತೀನಿ. ಸೊ ನಿಮಗೆ ಒಂದು ಪೈಲ್ ರೆಸೊನೇಟ್ ಆಗಿಲ್ಲ ಅಂದರೆ ಖಂಡಿತ ಇನ್ನೆರಡು ಪೈಲ್ಸ್ ಇರುತ್ತೆ, ಅದನ್ನು ನೀವು ನೋಡ್ಬೋದು. ಅವೆರಡರಲ್ಲೂ ನಿಮ್ಮ ವಿಷಯ ಇಲ್ಲ ಅಂದರೆ ಖಂಡಿತ ಈ ಒಂದು ರೀಡಿಂಗ್ ನಿಮ್ಮದಾಗಿರೋದಿಲ್ಲ. ಸೊ ಇನ್ನು ಬೇರೆ ಟೈಮ್ಲೆಸ್ ರೀಡಿಂಗ್ಸ್ ಇರುತ್ತೆ, ಅದನ್ನು ನೀವು ರೀಚ್ ಮಾಡಬಹುದು. ಓಕೆ, ಸೊ ಇದು ಜಾನ್ವರಿ ತಿಂಗಳು 2022ರ ಲವ್ ರೀಡಿಂಗ್ಸ್ ಆಗಿರುತ್ತೆ. ಓಕೆ, ಸೊ ಶುರು ಮಾಡೋಣ ನಮ್ಮ ನಾದದಿಂದ. ಅದಕ್ಕೂ ಮುಂಚೆ ಪೈಲ್ಸ್ ನೋಡ್ಕೊಳ್ಳೋಣ. ಮೊದಲನೇ ಪೈಲು ಈ ಬ್ಲೂ ಕಲರ್ ಬ್ರಷ್, ಎರಡನೆಯ ಪೈಲು ಈ ಆಲಿವ್ ಗ್ರೀನ್ ಕಲರ್ ಬ್ರಷ್, ಹಾಗೂ ಮೂರನೆಯ ಪೈಲು ರೆಡ್ ಕಲರ್ ಬ್ರಷ್. ಸೊ ನಿಮ್ಮ ಪೈಲ್ನ ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನಾವು ನಮ್ಮ ನಾದನ ಕೇಳೋಣ. ಸೊ ನನಗೆ ಬಂದಿರೋ ಮೆಸೇಜ್ ನಾದಾನ ನುಡಿಸ್ಬೇಕಾದ್ರೆ ಏನಿತ್ತು ಅಂದರೆ ಭಯ. ಸೊ ಫಿಯರ್. ಸೊ ಏನೋ ಒಂದು ಭಯ ಕಾಡ್ತಾ ಇದೆ ಆ್ಯಂಡ್ ಆ ಭಯದಲ್ಲಿ ನೀವು ಕೆಲವೊಂದು ಡಿಸಿಷನ್ಸ್ನ ಮಾಡಬೇಕು ಅಂತಿದ್ದೀರಾ. ಖಂಡಿತ ಭಯ ಬೇಡ. ಭಯ ಇರೋದು ನಿಮ್ಮ ಮನಸ್ಸೊಳಗೆ ಆ್ಯಂಡ್ ಭಯದಲ್ಲಿ ಯಾವುದೇ ರೀತಿಯ ಒಂದು ಡಿಸಿಷನ್ಸ್ ತೊಗೊಂಡ್ರೆ ಅದು ಖಂಡಿತ ತಪ್ಪಾಗತ್ತೆ. ಆ್ಯಂಡ್ ಯಾವ ಕಾರಣಕ್ಕೆ ನೀವು ಭಯದಿಂದ ಡಿಸಿಷನ್ಸ್ ತೊಗೊತಿರಲ್ಲ ಅದು ಖಂಡಿತ ಒಳ್ಳೆಯ ರಿಸಲ್ಟ್ಸ್ ಕೊಡೋದಿಲ್ಲ. ಸಮಾಧಾನವಾಗಿರಿ ಆ್ಯಂಡ್ ಯೋಚನೆ ಮಾಡಿ ರಿಸಲ್ಟ್ಸ್ ಏನಾಗ್ಬೋದು ಅನ್ನೋದನ್ನು ತಿಳ್ಕೊಂಡು ಡಿಸಿಷನ್ಸ್ನ ತಗೊಳ್ಳಿ. ಭಯದ್ರಲ್ಲಿ ಡಿಸಿಷನ್ಸ್ ತಗೊಳ್ಳೋದು, ಒತ್ತಡದಲ್ಲಿ ಡಿಸಿಷನ್ಸ್ನ ತಗೊಳ್ಳೋದು, ಇಲ್ಲ ಬೇರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಡಿಸಿಷನ್ಸ್ನ ತಗೊಳ್ಳೋದಿದೆಯಲ್ಲ ಅದು ದೊಡ್ಡ ತಪ್ಪಾಗತ್ತೆ. ಬಿಕಾಸ್ ಮುಂದೊಂದು ದಿನ ಅದನ್ನು ತಿದ್ದಲಾರದ ಒಂದು ದೊಡ್ಡ ತಪ್ಪಾಗ್ಬಿಡುತ್ತೆ. ಸೊ ಖಂಡಿತ ಭಯ ಪಡಬೇಡಿ. ಯಾವುದೇ ಕಾರಣಕ್ಕೂ ಏನೇ ವಿಷಯ ಇದ್ರೂ ನಿಮ್ಮ ಟ್ರಸ್ಟ್ ವರ್ದಿ ಫ್ರೆಂಡ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಯಾರ ಹತ್ರನಾರ ನೀವು ಮುಕ್ತವಾಗಿ ಮಾತಾಡಬೇಕು, ಸಲಹೆ ತಗೋಬೇಕು ಅಂದರೆ ಖಂಡಿತ ತಗೊಂಡು ನಿಮ್ಮ ಜೀವನದಲ್ಲಿ ಡಿಸಿಷನ್ಸ್ನ ತಗೊಳ್ಳಿ. ಬೇಗ ಹರಿಬರಿಯಲ್ಲಿ ಡಿಸಿಷನ್ಸ್ನ ತಗೋಬೇಡಿ. ಯಾರ್ದಾರ ಒತ್ತಡದಲ್ಲಾಗಲಿ ಇಲ್ಲ ಭಯದ ಒಂದು ಇದರಲ್ಲಿ ಡಿಸಿಷನ್ಸ್ನ ತಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ಶುರು ಮಾಡೋಣ. ಫಸ್ಟ್ ರೀಡಿಂಗ್, ಯಾರು ಬ್ಲೂ ಕಲರ್ ಬ್ರಷ್ನ ಚಾಯ್ಸ್ ಮಾಡಿದ್ದೀರಾ, ಸೊ ನಿಮ್ಮ ರೊಮ್ಯಾನ್ಸ್ ಯಾವ ರೀತಿ ಇದೆ ಜನವರಿ ತಿಂಗಳು 22, 2022. ಸೊ ಇಯರ್ 2022 ಅಲ್ಲಿ ಫೈಲ್ ನಂಬರ್ 1 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 1ರ ಕಾರ್ಡ್ಸ್ ಕೊಡಿ. ಪ್ಲೀಸ್ ಫೈಲ್ ನಂಬರ್ 1ರ ಕಾರ್ಡ್ಸ್ ಕೊಡಿ. ಓಕೆ, ಸೊ ಕಾರ್ಡ್ಸ್ ಬೇಗ ಬೀಳ್ತಾ ಇದೆ. ಮೈಟ್ ಬಿ ತುಂಬ ವಿಷಯಗಳಿದೆ ನಿಮ್ಮ ಒಂದು ಫೈಲಲ್ಲಿ. ಓಕೆ, ಸೊ ಎಸ್, ಓಕೆ, ಸೊ ಸ್ಟಾಪ್ ಅಂತ ಇದೆ. ಸೊ ನೋಡೋಣ. ಓಕೆ, ಸಿ ಎಕ್ಸ್ಪ್ರೆಸ್ ಯೋರ್ ಲವ್ ಅಂತಿದೆ. ದಿಸ್ ಕುಡ್ ಬಿ ದ ಒನ್. ಸೋಲ್ಮೇಟ್ ಕಾರ್ಡ್, ಪ್ಲೇಫುಲ್ನೆಸ್, reconciliation, worth waiting for. ಆ್ಯಂಡ್ ಇನ್ನು 3 ಕಾರ್ಡ್ಸ್ ಬೇಕು ನನಗೆ. ಸೊ ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ವಿಘ್ನೇಶ್ವರ, ಪ್ಲೀಸ್ ಫೈಲ್ ನಂಬರ್ 1 ಯಾರು ಬ್ಲೂ ಬ್ರಷ್ನ ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಪ್ಯಾಷನ್, ಫ್ಲರ್ಟ್, it's safe for you to love. Okay,
ಸೊ ಪೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಲ್ಲ, ಸೊ ಇದು ನಿಮ್ಮ ಕಾರ್ಡ್ಸ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ರೀಡಿಂಗಲ್ಲಿ ಬೇಸಿಕಲಿ ಇಲ್ಲಿ ನೀವು ಭಯ ಪಡ್ತಾ ಇರ್ಬೋದು ನಿಮ್ಮ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ. ಆ್ಯಂಡ್ ನಿಮಗೆ ಖಂಡಿತ ಗೊತ್ತಿದೆ ಈ ಪರ್ಸನ್ ನಿಮ್ಮ ಸೋಲ್ಮೇಟ್ ಅಂತ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಅದನ್ನು ಸೆಕೆಂಡ್ ಗೆಸ್ ಮಾಡ್ತಾ ಇದ್ದೀರಾ, ಇಲ್ಲ ನಿಮಗೆ ಭಯ ಇದೆ, ಈ ಹಿಂದೆ ನಾನೇನೋ ಪೆಟ್ ತಿಂದಿದ್ದೀನಿ, ಇಲ್ಲ ತುಂಬ ಜನ ಜೀವನ ನೋಡಿದ್ದೀನಿ, ಇಲ್ಲ ತುಂಬ ಜನ ಹೇಳ್ತಾರೆ ಪ್ರೀತಿ ಎಲ್ಲ ಸರಿ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ. ಇಲ್ಲ ನಿಮ್ಮ ಪರ್ಸನ್ ಇಲ್ಲಿ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ಅವರ ಪ್ರೀತಿಯ ವಿಷಯ ನಿಮ್ಮ ಹತ್ರ ಹೇಳಿರ್ಬೋದು. ಆ್ಯಂಡ್ ನೀವು ಅವರಿಗೆ ಒಂದು ಉತ್ತರ ಕೊಟ್ಟಿಲ್ಲ ಇನ್ನೂ ಸಹ. ಆ್ಯಂಡ್ ನಿಮಗೆ ಡೌಟ್ ಇದೆ ಈ ಪರ್ಸನ್ನೇ ರೈಟ್ ಪರ್ಸನ್ನ ನಿಮ್ಮ ಲೈಫಲ್ಲಿ ಅನ್ನೋ ಡೌಟ್ ಬಹಳ ಇದೆ ನಿಮಗೆ. ಓಕೆ, ಸೊ ಬಟ್ ನೀವು ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಯಾವ ರೀತಿಯಲ್ಲಿ ನಿಮ್ಮನ್ನು ರೊಮ್ಯಾಂಟಿಕ್ಕಾಗಿ ನಿಮ್ಮ ಪ್ರತಿ ಅವರ ಒಂದು ವಿಷಯನ ಹೇಳಿದ್ರೋ ಆ ರೀತಿಯಲ್ಲಿ ನಿಮ್ಮ ವಿಷಯನ ನೀವು ಹೇಳ್ಬೋದು. ಆ್ಯಂಡ್ ಎಸ್, ಅವರು ನಿಮ್ಮ ಸೋಲ್ಮೇಟ್ ಆಗಿದ್ದಾರೆ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಲೈಫಲ್ಲಿ ರೀಕನ್ಸಿಲಿಯೇಷನ್ ನಡೀತಾ ಇದೆ. ಆ್ಯಂಡ್ ನಿಮ್ಮ ಪಾಸ್ಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಮೈಟ್ ಬಿ ಈ ರೀಕನ್ಸಿಲಿಯೇಷನ್ ಏನಕ್ಕಾಗಿದೆ ಅಂದರೆ ಮೈಟ್ ಬಿ ನೀವು ಫ್ರೆಂಡ್ ಝೋನಲ್ಲಿ ಇದ್ರಿ. ಆ್ಯಂಡ್ ತುಂಬ ಜನ ಇಲ್ಲಿ ಮೈಟ್ ಬಿ ನೀವಿಬ್ಬರೂ ಸಹ ನಿಮ್ಮ ಎಮೋಷನ್ಸ್ನ ಹೇಳ್ಕೊಂಡಿಲ್ಲ, ಒಬ್ರಿಗೊಬ್ರಿಗೆ ಹೇಳ್ಕೊಂಡಿಲ್ಲ. ಆ್ಯಂಡ್ ತುಂಬ ಹೊತ್ತಿನಿಂದ ಈ ಪರ್ಸನ್ಗೋಸ್ಕರ ನಿಮ್ಮ ಲೈಫಲ್ಲಿ ಬರಲಿ ಅನ್ನೋದನ್ನು ಕಾಯ್ತಾ ಇದ್ದೀರಾ. ಆ್ಯಂಡ್ ಈ ಪರ್ಸನ್ ವರ್ತ್ ವೇಟಿಂಗ್, ಅಂದರೆ ಇವರನ್ನು ಕಾಯೋದು ಈಸ್ ಅ ವರ್ತ್ ವೇಟಿಂಗ್ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಸೊ ರೀಕನ್ಸಿಲಿಯೇಷನ್ ಆಗ್ತಾ ಇದೆ. ಸೊ ರೀಕನ್ಸಿಲಿಯೇಷನ್ ಆದಮೇಲೆ ನಿಮಗೆ ಅನ್ನಿಸ್ತಾ ಇರ್ಬೋದು, ಸೊ ಯಾವಾಗಪ್ಪ ರೀಕನ್ಸೈಲ್ ಆಗುತ್ತೆ, ಇಷ್ಟು ದಿನ ಕಾದಿದ್ದೀನಿ, ಇನ್ನೆಷ್ಟು ದಿನ ಕಾಯೋದಪ್ಪ ಅನ್ನೋ ರೀತಿಯಲ್ಲಿದೆ. ಬಟ್ ರೀಕನ್ಸಿಲಿಯೇಷನ್ ಆಗೋ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಡಿವೈನ್ ಟೈಮಿಂಗ್ ಇತ್ತು, ಯಾಕೆ ನಾನಿಷ್ಟು ವೆಯ್ಟ್ ಮಾಡಬೇಕಾಯಿತು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಸೊ ವೆಯ್ಟ್ ಮಾಡಿ, ಇದು ನಿಮ್ಮ ನಿಜವಾದ ಪ್ರೀತಿ ಆದರೆ ಖಂಡಿತ ಅದು ವಾಪಸ್ ಬಂದೇ ಬರುತ್ತೆ. ಆ್ಯಂಡ್ ಇನ್ನು ಸ್ವಲ್ಪ ಲೈಫಲ್ಲಿ ಮೈಟ್ ಬಿ ನೀವು ನಿಮ್ಮ ಪರ್ಸನ್ ತುಂಬ ಕ್ಯಾಶುವಲ್ ಆಗಿದ್ದೀರಾ. ಮೈಟ್ ಬಿ ಆಫೀಸ್ ಎನ್ವೈರ್ಮೆಂಟ್ ಇರ್ಬೋದು, ಇಲ್ಲ ಕ್ಯಾಶುವಲ್ ಆಗಿ ನೀವು ಮೀಟ್ ಆಗ್ತೀರಾ. ಮೈಟ್ ಬಿ ಇನ್ ರಿಲೇಷನ್ಶಿಪ್ ರಿಲೇಷನ್ಸ್ ಇರ್ಬೋದು, ಆ್ಯಂಡ್ ದೂರದ ರಿಲೇಷನ್ಸ್ ಇರ್ಬೋದು, ಇಲ್ಲ ಆ್ಯಸ್ ಅ ಫ್ರೆಂಡ್, ಇಲ್ಲ ಔಟ್ ಆಫ್ ದ ಕಂಟ್ರಿ ನಿಮ್ಮ ರಿಲೇಷನ್ಶಿಪ್, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು ಇಲ್ಲಿ. ಆ್ಯಂಡ್ ನೀವು ತುಂಬ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊತೀರಾ, ಅವರು ಸಹ ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊತಾರೆ. ಆ್ಯಂಡ್ ಕೆಲವೊಂದು ಸತಿ ನಿಮಗೆ ಡೌಟ್ ಆಗ್ತಾ ಇರುತ್ತೆ, ಸೊ ನಾನು ಇಷ್ಟು ಮುಂದುವರಿತಾ ಇದ್ದೀನಿ, ಇಷ್ಟು ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಸೊ ನಾನು ಮಾಡ್ತಾ ಇರೋದು ಸರಿನಾ ಅಂತ ಕೆಲವರು ಕೇಳ್ತಾ ಇರ್ಬೋದು ಇಲ್ಲಿ. ಆ್ಯಂಡ್ ಈ ಕಾರ್ಡ್ ಬಂದಿದೆ, ಎಸ್ ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್. ಬಿಕಾಸ್ ಈ ಹಿಂದೆ ನೀವು ಪೆಟ್ ತಿಂದಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಪೆಟ್ ತಿಂದಿರೋದನ್ನು ನೋಡಿರ್ಬೋದು ನೀವು. ಆ್ಯಂಡ್ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನಕ್ಕೆ ಇಷ್ಟು ಕ್ಲೋಸಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅವರಿಗೆ ನಿಮ್ಮ ಪ್ರತಿ ಪ್ಯಾಷನ್ ಇದೆ, ಆ್ಯಂಡ್ ನಿಜವಾದ ಪ್ಯಾಷನ್ ಇದೆ. ಆ್ಯಂಡ್ ನೀವು ಅದನ್ನು ಫ್ಲೋ ಆಗೋಕ್ಕೆ ಬಿಡ್ತಾ ಇಲ್ಲ, ನೀವು ಅದನ್ನು ತಡೀತಾ ಇದ್ದೀರಾ. ಬಿಕಾಸ್ ನಿಮಗೆ ಡೌಟ್ ಇದೆ ಈ ಪರ್ಸನ್ ಕಂಪ್ಲೀಟಾಗಿ ನಾನು ನಂಬೋದಾ ಇಲ್ವಾ ಅನ್ನೋದನ್ನು. ಎಸ್, ನಂಬಬೇಕು ಆ್ಯಂಡ್ ನಂಬಾರ್ದು ಅನ್ನೋದು ಕಂಪ್ಲೀಟ್ಲಿ ನಮ್ಮ ಇಂಟ್ಯೂಷನ್ ಮೇಲಿರುತ್ತೆ. ಆ್ಯಂಡ್ ಅದನ್ನು ಯಾರೂ ಸಹ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನೀವು ಅದನ್ನು ತುಂಬ ದಿನ ಡೌಟ್ ಪಡ್ತಾ ಇದ್ದರೆ ಈ ರಿಲೇಷನ್ಶಿಪ್ ಎಲ್ಲೂ ಸಹ ಹೋಗೋದಿಲ್ಲ. ಸೊ ಇಟ್ ಈಸ್ ಸೇಫ್ ಫಾರ್ ಯು ಟು ಲವ್. ಏನಕ್ಕಿದೆ ಅಂದರೆ ಎಲ್ಲರೂ ಬಿಲೀವ್ ಮಾಡೋಕ್ಕಾಗೋದಿಲ್ಲ, ಆ್ಯಂಡ್ ಎಲ್ಲರನ್ನೂ ನಾವು ಬಿಲೀವ್ ಮಾಡ್ದಲೇ ಇರೋದಕ್ಕಾಗೋದಿಲ್ಲ. ಸೊ ನಂಬಿಕೆ ಏನಿದೆ ಅಲ್ಲ, ಒಬ್ಬರು ಅದನ್ನು ಹಾಳು ಮಾಡಿದ್ದಾರೆ ಅಂದಿದ ತಕ್ಷಣ ಬೇರೆಯವರು ಸಹ ಅದನ್ನು ಅದೇ ರೀತಿ ಮಾಡ್ತಾರೆ ಅನ್ನೋದು ತಪ್ಪು. ಆ್ಯಂಡ್ ಆ ಅಫರ್ಮೇಷನ್ ನೀವು ಇಟ್ಕೊಂಡ್ರೆ ಅದೇ ರೀತಿಯಲ್ಲಿ ನಿಮಗೆ ಆಗುತ್ತೆ. ಸೊ ನಿಮ್ಮ ಅಫರ್ಮೇಷನ್ ಏನಿದೆಯಲ್ಲ ಅದನ್ನು ಸಕಾರಾತ್ಮಕಕ್ಕೆ ಬದಲಾಯಿಸಿ, ಆ್ಯಂಡ್ ಎಲ್ಲವೂ ಸಹ ಸರಿ ಹೋಗುತ್ತೆ. ಆ್ಯಂಡ್ ತುಂಬ ಜನ ಮೈಟ್ ಬಿ ನೀವೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಹಾಕ್ಕೊಂಡು ಇಟ್ಕೊಂಡಿದ್ದೀರಾ, ಇವರು ನನ್ನ ಸೋಲ್ಮೇಟಾ, ಇವ್ರನ್ನ ನಾನು ಟ್ರಸ್ಟ್ ಮಾಡಬೇಕಾ, ನಾನು ಇವ್ರಿಗೋಸ್ಕರ ವೆಯ್ಟ್ ಮಾಡಬೇಕಾ ಅನ್ನೋದು. ಖಂಡಿತ ವೆಯ್ಟ್ ಮಾಡಿ, ಆ್ಯಂಡ್ ಅದು ಸೇಫ್ ಕೂಡ ಸಹ ಅನ್ನೋದು ಇಲ್ಲಿ ನಿಮ್ಮ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ರೀಕನ್ಸಿಲಿಯೇಷನ್ ಆಗ್ತಾ ಇದೆಯಲ್ಲ ಕೆಲವರಿಗೆ, ಆ್ಯಂಡ್
ರೀಕನ್ಸಿಲಿಯೇಷನ್ ಆಗೋ ಒಂದು ಪ್ರೋಸೆಸ್ಸಲ್ಲಿ ಏನು ಅನಿಸ್ತಾ ಇರುತ್ತೆ ಅಂದರೆ, ಹೌದು ಈ ಪರ್ಸನ್ ನನ್ನವರು ಆ್ಯಂಡ್ ನನಗೆ ಈ ಪರ್ಸನ್ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಆ್ಯಂಡ್ ನಿಮ್ಮ ಪರ್ಸನು ಸಹ ಡಿಸಿಷನ್ಸ್ನ ಮಾಡ್ತಾ ಇದ್ದಾರೆ, ಬಿಕಾಸ್ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಅವರು ತುಂಬ ಕ್ಯಾಶುವಲ್ ಆಗಿ ಬರ್ತಾರೆ, ಆ್ಯಸ್ ಅ ಫ್ರೆಂಡ್ ಆಗಿ ಬರ್ತಾರೆ ಆ್ಯಂಡ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ನಿಮ್ಮ ರೀಕನ್ಸಿಲಿಯೇಷನ್ ಆಗುತ್ತೆ. ಮೈಟ್ ಬಿ ಆ್ಯಸ್ ಅ ಫ್ರೆಂಡ್ ಓನ್ಲಿ ನೀವು ಸಪ್ರೇಟ್ ಆಗಿರ್ಬೋದು, ಇಲ್ಲ ಏನು ಮಾತುಕತೆ ಆಗದಲ್ಲೇ ಸಪ್ರೇಟ್ ಆಗಿರ್ಬೋದು, ಇಲ್ಲ ಏನು ಗೊತ್ತಾಗ್ದಲೇ ಸಪ್ರೇಟ್ ಆಗಿರ್ಬೋದು, ಇಲ್ಲ ಕೆಲಸದ ರೀತಿಯಲ್ಲಿ ಸಪ್ರೇಟ್ ಆಗಿರ್ಬೋದು. ಬಟ್ ಇಲ್ಲಿ ಸಪ್ರೇಷನ್ ಖಂಡಿತ ಇದೆ. ಸೊ ಒಬ್ಬರು ಹೇಳಿರ್ಬೋದು, ಇನ್ನೊಬ್ಬರು ಹೇಳ್ದಲೇ ಇರ್ಬೋದು. ಸೊ ತುಂಬ ಗೊಂದಲಗಳಿಗೆ ಜಾನ್ವರಿ ತಿಂಗಳಲ್ಲಿ ಮೈಟ್ ಬಿ ಅದು ಓಪನ್ ಅಪ್ ಆಗುತ್ತೆ. ಸೊ ಆ್ಯಂಡ್ ಇನ್ನು ಕೆಲವರು ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿರಲ್ಲ, ಇಲ್ಲ ನಿಮ್ಮ ಪರ್ಸನ್ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿಲ್ಲ. ಬಟ್ ಅವರು ಜಾನ್ವರಿ ತಿಂಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೂ ಇಷ್ಟಪಡ್ತಾರೆ ಆ್ಯಂಡ್ ಅವರು ನಿಮ್ಮ ಪ್ರತಿ ತುಂಬ ಅಟ್ರಾಕ್ಟಿವ್ ಆಗಿದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ನಾನಿಲ್ಲಿ ಮತ್ತು ಯಾವ ರೀತಿಯ ಒಂದು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನು ನೋಡೋಣ. ಜಾನ್ವರಿಯಲ್ಲಿ ಟ್ಯಾರೋ ಮೂಲಕ ನೋಡೋಣ ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ ನಿಮ್ಮ ಲವ್ ಲೈಫಿಗೆ ಜಾನ್ವರಿ ತಿಂಗಳಲ್ಲಿ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 1 ಮೆಸೇಜ್ ಕೊಡಿ. ಡಿಸಿಷನ್ಸ್ ಏನಿದೆ ಅಲ್ಲ ಪೆಂಡಿಂಗು, ಆ ಡಿಸಿಷನ್ಸ್ ಪೆಂಡಿಂಗ್ ಅದನ್ನು ಮುಗಿಸ್ಬೇಕು ಅಂತ ಇದ್ದಾರೆ ನಿಮ್ಮ ಪಾರ್ಟ್ನರ್. ಓಕೆ, ಆ್ಯಂಡ್ ನೀವು ಸಹ ಈ ಪರ್ಸನ್ ಯಾವಾಗ ಬರ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ಮೈಟ್ ಬಿ ನೀವು ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡ್ತಾ ಇದ್ದೀರಾ, ಬಿಕಾಸ್ ಈ ಪರ್ಸನ್ ನಿಮಗೆ ಮತ್ತೆ ವಾಪಸ್ ಬಂದರೂ ಸಹ ಬೇಡ. ಬಿಕಾಸ್ ಈ ಹಿಂದೆ ಅವರು ನಿಮಗೆ ಮೋಸ ಮಾಡಿರ್ಬೋದು, ನಿಮ್ಮ ಹತ್ರ ಸುಳ್ಳು ಹೇಳಿರ್ಬೋದು, ಇಲ್ಲ ಚೀಟ್ ಮಾಡಿರ್ಬೋದು ಯಾವುದೇ ರೀತಿಯಲ್ಲೂ, ಮಾನಸಿಕವಾಗಿ ಯಾವುದೇ ರೀತಿಯಲ್ಲೂ ಸಹ, ಯಾವ ಲೆವೆಲಲ್ಲೂ ಸಹ ಮೈಟ್ ಬಿ ಅವ್ರು ನಿಮ್ಮ ಪ್ರತಿ ಡಿಸಿಷನ್ಸ್ನೇ ತೊಗೊಳ್ಳೋಕೆ ಆಗದಲೇ ಇರಬಹುದು. ಬಟ್ ನೀವು ಸಹ ಹುಷಾರಾಗಿ ಡಿಸಿಷನ್ಸ್ನ ತಗೋಬೇಕಾಗಿದೆ. ಆ್ಯಂಡ್ ಇನ್ನು ಸ್ವಲ್ಪ ಜನಕ್ಕೆ ಮೈಟ್ ಬಿ ಇಲ್ಲಿ ನಿಮ್ಮ ಲೈಫಲ್ಲಿ ಕಂಪ್ಲೀಟಾಗಿ ಡಿಫ್ರೆಂಟ್ ಪರ್ಸನ್ ಬರ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಲ್ಲಿ ಬರ್ತಾ ಇರ್ಬೋದು. ಆ್ಯಂಡ್ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಬರ್ತಾ ಇರ್ಬೋದು. ಇಲ್ಲಿ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಒಬ್ಬರನ್ನ ನೀವು ಕಟ್ ಆಫ್ ಮಾಡ್ತೀರಾ ಆ್ಯಂಡ್ ಇನ್ನೊಬ್ಬರು ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾರೆ. ಬಿಕಾಸ್ ಎಲ್ಲೋ ಒಂದು ಕಡೆ ಈ ಸಂಬಂಧ ನಿಮಗೆ ಬರ್ಡನ್ ಅನ್ನಿಸ್ತಾ ಇದೆ. ಓಕೆ, ಸೊ ಮೈಟ್ ಬಿ ಈ ರೀತಿಯ ಒಂದು ಸಿಚುವೇಶನ್ ಯಾರ್ದೋ ಇದೆ. ಸೊ ತುಂಬ ಕಾದಿದ್ದೀರಾ ಈ ಪರ್ಸನ್ಗೋಸ್ಕರ ಆ್ಯಂಡ್ ಡಿಸಿಷನ್ಸು ಸಹ ಮಾಡೋಕ್ಕೆ ಆಗ್ದಲೇ ಇರ್ಬೋದು. ಮೈಟ್ ಬಿ ಅವರ ಲೈಫಲ್ಲಿ ಕೆಲವೊಂದು ಕಾರ್ಮಿಕ್ ಲೆಸನ್ಸ್ ಇದೆ. ಸೊ ಇಲ್ಲ ಕಾರ್ಮಿಕ್ ಪರ್ಸನ್ ಇದ್ದಾರೆ, ಹಸ್ಬೆಂಡ್ ವೈಫ್ ಯಾರೇ ಇರ್ಬೋದು, ಅವರನ್ನು ಬಿಟ್ಟು ಅವರು ನಿಮ್ಮ ಹತ್ರ ಬರೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ನೀವು ಡಿಸೈಡ್ ಮಾಡ್ತೀರಾ ನನಗೆ ಈ ಪರ್ಸನ್ ಬೇಡ ಅಂತ. ಆ್ಯಂಡ್ ನಿಮ್ಮ ಲೈಫಲ್ಲಿ ಬೇರೆ ಪರ್ಸನ್ ಎಂಟ್ರಿ ಆಗ್ತಾ ಇದ್ದಾರೆ ಜಾನ್ವರಿ ತಿಂಗಳು. ಓಕೆ, ಸೊ ನೋಡೋಣ ನಿಮ್ಮ ಪರ್ಸನಿನ ಮೆಸೇಜಸ್ ಏನಿದೆ, ಲವ್ ಮೆಸೇಜಸ್ ಏನಿದೆ ನಿಮಗೋಸ್ಕರ ಅನ್ನೋದನ್ನು. ಓಕೆ, ಎಷ್ಟು ಸಾರ್ಟ್ಸ್ ಕಾಣಿಸ್ತು ನನಗೆ ಮತ್ತೆ. ಸೊ ಮೈಟ್ ಬಿ ಸಮ್ ಡಿಸಿಷನ್ಸ್ ಇದೆ, ಯಾರನ್ನೋ ಕಟ್ ಆಫ್ ಮಾಡಬೇಕಾಗಿದೆ, ಮೂವ್ ಆನ್ ಆಗಬೇಕಾಗಿದೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮ್ಮ ಸೋಲ್ಮೇಟ್ ಎಂಟ್ರಿ ಆಗೋರಿದ್ದಾರೆ. ಓಕೆ, ಸೊ ಡಿಸಿಷನ್ಸ್ ಬಹಳ ಮುಖ್ಯ ಆಗಿದೆ ನಿಮಗೆ. ಸೊ ಸಂಬನ್ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಡಿಸಿಷನ್ಸ್ ತೊಗೋಬೇಕಾಗಿದೆ. ಯು ಆರ್ ವೆರಿ ಫರ್ಗಿವಿಂಗ್. ಸೊ ಜಜ್ಮೆಂಟ್ ಕಾರ್ಡ್ ಅಗೇನ್ ಸೇಮ್ ಥಿಂಗ್. ಸೊ ನೀವು ಫರ್ಗಿವಿಂಗ್ ಇದ್ದೀರಾ ಆ್ಯಂಡ್ ಅವರು ನಾನು ಡಿಸಿಷನ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ ನಿಮ್ಮ ಪ್ರತಿ, ಹಾಗಾಗಿ ನೀವು ಅವ್ರನ್ನ ಕ್ಷಮಿಸ್ತೀರಾ, ಮುಂದೆ ಹೋಗ್ತೀರಾ ಅನ್ನೋದು ಖಂಡಿತ ಗೊತ್ತಿದೆ. ನಿಮಗೆ ಎಮೋಷ್ನಲ್ ಲಾಸ್ ಇದ್ದರೂ ಸಹ ನೀವು ಅವ್ರನ್ನ ಫರ್ಗಿವ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಪರ್ಸನ್ ರೀಕನ್ಸೈಲ್ ಆಗ್ತಾ ಇದ್ದಾರೆ ಆ್ಯಂಡ್ ಅವರು ನಿಮ್ಮ ಹತ್ರ ಸಾರಿ ಕೇಳಕ್ಕೆ ಬರ್ತಾ ಇರ್ಬೋದು. ಮೈಟ್ ಬಿ ಅವ್ರು ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ದಿವಸ ಕಾಯಿಸಿದ್ದಾರೆ ಆ್ಯಂಡ್ ಆ ರೀತಿಯಲ್ಲಿ ನಿಮಗೆ ಫರ್ಗಿವ್ನೆಸ್ ಕೇಳಕ್ಕೆ ಬರ್ತಾ ಇದ್ದಾರೆ. ಓಕೆ, ಸೊ ಯು ಆ್ಯಂಡ್ ಮೀ ಡೀಲ್ ವಿತ್ ಎವ್ರಿ ಸಿಚುವೇಶನ್ ವೆಲ್. ಸೊ ನಿಮ್ಮ ಪರ್ಸನಿಗೆ ನಿಮ್ಮ ಬಗ್ಗೆ ಏನು ತುಂಬ ಅಟ್ರಾಕ್ಷನ್ ಅನಿಸುತ್ತೆ ಅಂದರೆ, ಎಲ್ಲ ಪರಿಸ್ಥಿತಿಯಲ್ಲೂ ಯಾವ ರೀತಿ ಡೀಲ್ ಮಾಡಬೇಕು ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ. ಓಕೆ, 52 ರೀಸನ್ಸ್ ಐ ಲವ್ ಯು. ಸೊ ಅವ್ರ ಹತ್ರ 52 ರೀಸನ್ಸ್ ಇದೆ ನಿಮಗೆ ಯಾಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅನ್ನೋದಕ್ಕೆ. ಓಕೆ,
and next is you make me a positive person. ಸೊ ಏನೇ ಒಂದು ನಕಾರಾತ್ಮಕ ಸಿಚುವೇಶನಲ್ಲೂ ಒಂದು ಪಾಸಿಟಿವಿಟಿನ ನೀವು ಹುಡುಕ್ತೀರಾ ಆ್ಯಂಡ್ ಆ ಪಾಸಿಟಿವಿಟಿನ ನೀವು ನಿಮ್ಮ ಪರ್ಸನಿಗೆ ಕೊಡ್ತೀರಾ, ಪಾಸ್ ಆನ್ ಮಾಡ್ತೀರಾ. ಆ್ಯಂಡ್ ಒಂದು ಸೆಕೆಂಡ್ ಥಾಟ್ ಇರೋದಿಲ್ಲ, ಅವ್ರು ನಿಮ್ಮನ್ನು ನೋಯಿಸಿದಾರೋ, ಬಿಟ್ಟಿದ್ದಾರೋ, ತುಂಬ ದಿನ ಆದಮೇಲೆ ಬಂದಿದ್ದಾರೋ, ಏನೇ ಇದ್ರೂ ಸಹ ಅವರಿಗೆ ಒಂದು ಪಾಸಿಟಿವ್ ಎನರ್ಜಿನ ಪಾಸ್ ಮಾಡ್ತೀರಾ. ಆ್ಯಂಡ್ ಆ ಪರ್ಸನ್ ನಿಮ್ಮ ಒಂದು ವ್ಯಕ್ತಿತ್ವ ಅವರಿಗೆ ಇಷ್ಟ ಆಗುತ್ತೆ. ಓಕೆ, ಯು ಮೇಕ್ ಮಿ ಅ ಬೆಟರ್ ಪರ್ಸನ್. ಎಸ್. ಸೊ ಅವರಿಗೆ ಯಾವುದೇ ಒಂದು ಲಾಸಲ್ಲಿರಲಿ, ಬೇಜಾರಲ್ಲಿರಲಿ, ಯಾವುದೇ ರೀತಿಯಲ್ಲಿ ಸಿಚುವೇಶನ್ನಲ್ಲಿರಲಿ, ನೀವು ಅವ್ರನ್ನ ಒಬ್ಬ ಬೆಟರ್ ಪರ್ಸನ್ ಮಾಡ್ತೀರಾ ಆ್ಯಂಡ್ ಅವ್ರ ಬಗ್ಗೆ ಬೇಗ ಕಾಳಜಿ ತೋರಿಸ್ತೀರಾ. ಆ್ಯಂಡ್ ಅದು ನಿಮ್ಮ ಪರ್ಸನಿಗೆ ತುಂಬ ಇಷ್ಟ. ಓಕೆ, ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಪೈಲ್ ನಂಬರ್ 2, ಯಾರು ಈ ಆಲಿವ್ ಗ್ರೀನ್ ಬ್ರಷ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ, ಜಾನ್ವರಿ ತಿಂಗಳು ನಿಮ್ಮ ರೊಮ್ಯಾನ್ಸ್, ನಿಮ್ಮ ಲವ್ ಲೈಫಲ್ಲಿ ಏನಾಗಲಿದೆ ಅನ್ನೋದನ್ನು. ಸೊ ನಾನು ಈ ಕಾರ್ಡನ್ನು ತೊಗೊತೀನಿ ಬಿಕಾಸ್ ಅದು ಬಂತು. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 2ರ ಮೆಸೇಜಸ್ ಕೊಡಿ. ಪ್ಲೀಸ್ ಪೈಲ್ ನಂಬರ್ 2ರ ಮೆಸೇಜಸ್ ಕೊಡಿ. ಓಕೆ, ಸೊ ಟ್ರೂ ಲವ್, getting to know each other, soulmate, okay, new love, forgiving and learning, engagement, okay, retreat. ಸೊ ಇನ್ನೆರಡು ಕಾರ್ಡ್ಸ್ ಬೇಕು ನನಗೆ. ಸೊ ಪೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 2ರ 2 ಕಾರ್ಡ್ಸ್ನ ಕೊಡಿ. ಓಕೆ, ಸೊ 2 ಕಾರ್ಡ್ ಬದಲು 3 ಕಾರ್ಡ್ ಬಂದಿದೆ. ಆ್ಯಂಡ್ ಎಸ್, ತೊಗೊತಾ ಇದ್ದೀನಿ. ಓಕೆ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಲೈಫಲ್ಲಿ ಮೈಟ್ ಬಿ ನೀವು ತುಂಬ ದಿನದಿಂದ ಒಬ್ಬ ಸೋಲ್ಮೇಟ್ ಆಗಲಿ ಇಲ್ಲ ಟ್ರೂ ಲವ್ ನಿಮ್ಮ ಲೈಫಲ್ಲಿ ಬರಲಿ ಅನ್ನೋದನ್ನು ಕೇಳ್ಕೊತಾ ಇದ್ದೀರಾ. ಆ್ಯಂಡ್ ಮೈಟ್ ಬಿ ಸ್ವಲ್ಪ ಜನಕ್ಕೆ ಇಲ್ಲಿ ಡೌಟ್ಸ್ ಇರ್ಬೋದು. ನಿಮ್ಮ ಹಸ್ಬೆಂಡ್ ಇಲ್ಲ ನಿಮ್ಮ ವೈಫ್ ಇಲ್ಲ ನಿಮ್ಮ ಫ್ರೆಂಡ್ ಯಾರೋ ಒಬ್ಬರು ನಿಮ್ಮ ಲೈಫಲ್ಲಿ ಯಾರು ಇದ್ದಾರಲ್ಲ, ಅವರು ನಿಜವಾಗ್ಲೂ ನಿಮ್ಮ ಟ್ರೂ ಸೋಲ್ಮೇಟಾ ಇಲ್ವಾ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗಬೇಕಾಗಿದೆ. ಆ್ಯಂಡ್ ಎಸ್, ನಿಮ್ಮನ್ನು ನೀವು ತುಂಬ ಟೈಮ್ ಕೊಡಿ. ಆ್ಯಂಡ್ ಎಷ್ಟೇ ಆದರೂ ಸಹ, ಯಾವುದೇ ಒಂದು ಜಾಬಲ್ಲಿದ್ದರೂ ಸಹ, ಎಷ್ಟೇ ನೀವು ಭೇಟಿ ಆಗಲಿಲ್ಲ ಅಂದರೂ ನಿಮಗೋಸ್ಕರ ನೀವು ಟೈಮ್ ಕೊಡಿ. ಬಿಕಾಸ್ ನಿಮ್ಮ ಪ್ರೀತಿ ತುಂಬ ಪ್ಯೂರ್ ಆಗಿದೆ. ಓಕೆ, ಸೊ ನೀವು ಟೈಮ್ ಕೊಡದೇ ಇರೋ ಕಾರಣ ನಿಮ್ಮ ತಲೆಯಲ್ಲಿ ಏನೇನೋ ಓಡ್ತಾ ಇದೆ. ಸೊ ಒಬ್ರಿಗೊಬ್ರು ಟೈಮ್ ಕೊಡಿ, ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಅವ್ರು ನಿಮ್ಮ ಸಿಚುವೇಶನ್ನ, ನೀವು ಅವರ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಖಂಡಿತ ಈ ಒಂದು ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಲೈಫಲ್ಲಿ ಮೈಟ್ ಬಿ ತುಂಬ ಜನ ಮೋಸ ಮಾಡಿದ್ದಾರೆ. ಮೈಟ್ ಬಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಮೋಸ ಮಾಡಿದ್ದಾರೆ, ಇಲ್ಲ ಹೊರಗಿನ ಜನ ನಿಮ್ಮನ್ನು ಮೋಸ ಮಾಡಿದ್ದಾರೆ, ಇಲ್ಲ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೇ ನೀವು ಹೊರಗೆ ಬಂದಿದ್ದೀರಾ. ಮೈಟ್ ಬಿ ಡೈವೋರ್ಸ್ ಆಗಿದೆ. ಆ್ಯಂಡ್ ಈಗ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಲವ್ ಎಂಟ್ರಿ ಆಗ್ತಾ ಇದೆ. ಯಾವಾಗ ನೀವು ಒಬ್ಬರನ್ನ ಫರ್ಗಿವ್ ಮಾಡಿದಾಗ. ಸೊ ತುಂಬ ಜನನ ನೀವು ಫರ್ಗಿವ್ ಮಾಡಬೇಕಾಗಿದೆ. ಆ್ಯಂಡ್ ನೀವು ಅದನ್ನು ಮಾಡಿದಾಗ ನಿಮ್ಮ ಲೈಫಲ್ಲಿ ನ್ಯೂ ಲವ್ ಎಂಟ್ರಿ ಆಗ್ತಾ ಇದೆ ಜಾನ್ವರಿ ತಿಂಗಳು. ಎಲ್ಲಿವರೆಗೂ ನೀವು ಅವ್ರನ್ನ ಫರ್ಗಿವ್ ಮಾಡಲ್ಲ, ನೀವು ಅದರಿಂದ ಹೊರಗೆ ಬರೋದಿಲ್ಲ. ಓಕೆ, ಸೊ ನೀವು ಡಬಲ್ ಪನಿಷ್ಮೆಂಟ್ ಕೊಡ್ಕೊತಾ ಇದ್ದೀರಾ ನಿಮಗೋಸ್ಕರ. ಆ್ಯಂಡ್ ನೀವು ಬೇಜಾರಿರ್ತೀರ ಹೊರತು ನೀವು ಯಾರನ್ನ ಫರ್ಗಿವ್ ಮಾಡಬೇಕು ಅವರಲ್ಲ. ಓಕೆ, ಸೊ ನೀವೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತೀರಾ. ಆ್ಯಂಡ್ ಫರ್ಗಿವ್ ಮಾಡೋರು ಅದನ್ನು ಹೇಳೋಕ್ಕೆ ಎಲ್ಲೋ ಒಂದು ಕಡೆ ನಿಮಗೂ ಮುಜುಗರ ಆಗ್ತಾ ಇರ್ಬೋದು. ಬಟ್ ನೀವು ಅವ್ರನ್ನ ಮನಸ್ಸಿಂದ ಕ್ಷಮಿಸಿ. ಆ್ಯಂಡ್ ಅವರನ್ನು ನೀವು ನಿಮ್ಮ ಲೈಫಲ್ಲಿ ಬೇಡ ಅಂದರೆ ಖಂಡಿತ ಬೇಡ. ಬಟ್ ಅದನ್ನು ಮಾಡೋದ್ರಿಂದ ನಿಮ್ಮನ್ನು ನೀವು ಕೆಲವೊಂದು ಜಂಜಾಟಗಳಿಂದ ಹೊರಗೆ ತಗೊಂಡು ಬರ್ತೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಒಬ್ಬ ಹೊಸ ಪರ್ಸನ್ ಬರ್ತಾರೆ. ಆ್ಯಂಡ್ ಮೈಟ್ ಬಿ ಬಂದಿದ್ದಾರೆ ಕೂಡ, ಸ್ವಲ್ಪ ಜನಕ್ಕೆ ಇಲ್ಲಿ ಎಂಟ್ರಿ ಕೂಡ ಆಗಿದೆ. ಬಟ್ ಇಶ್ಯೂಸ್ ನಡೀತಾ ಇದೆ. ಏನಕ್ಕೆ ಅಂದರೆ ನಿಮ್ಮ ಪೇರೆಂಟ್ಸ್ಗಾಗಲಿ, ನಿಮ್ಮ ಸಿಬ್ಲಿಂಗ್ಸ್ಗಾಗಲಿ, ಇಲ್ಲ ಯಾರಿಗೂ ನೀವು ಫರ್ಗಿವ್ ಮಾಡಬೇಕಾಗಿದೆ, ಪಾಸ್ಟಿಗಾಗಲಿ, ಇಲ್ಲ ನಿಮ್ಮನ್ನು ನೀವು ಫರ್ಗಿವ್ ಮಾಡೋದಾಗಲಿ.
ಸೊ ಕೆಲವೊಂದು ಸಿಚುವೇಶನ್ಸ್ನ ನೀವು ಹೀಲ್ ಮಾಡ್ಕೋಬೇಕಾಗಿದೆ, ಅದನ್ನು ಮಾಡ್ಕೊಳ್ಳಿ. ಖಂಡಿತ ನೆಕ್ಸ್ಟ್ ನಿಮ್ಮ ಲವ್ ಲೈಫಲ್ಲಿ ಅಸೆಂಡಿಂಗ್ ಏನಿದೆ ಅಂದರೆ ಕಮಿಟ್ಮೆಂಟ್ ಬರ್ತಾ ಇದೆ, ಎಂಗೇಜ್ಮೆಂಟ್ ಆ್ಯಂಡ್ ವೆಡ್ಡಿಂಗ್ ಕಾರ್ಡ್. ಸೊ ಈ ಕಾರ್ಡ್ ನಾನು 2 ಕಾರ್ಡ್ ಕೇಳಿದೆ, ಬಟ್ ಏಂಜಲ್ಸ್ ವಿಘ್ನೇಶ್ವರ ನನಗೆ 2 ಕಾರ್ಡ್ ಕೊಟ್ಟರು. ಸೊ ಎಂಗೇಜ್ಮೆಂಟ್ ಕಾರ್ಡ್ ಆ್ಯಂಡ್ ದೆನ್ ದ ವೆಡ್ಡಿಂಗ್ ಕಾರ್ಡ್. ಸೊ ನಿಮ್ಮ ಸಿಚುವೇಶನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಸೊ ಯಾರನ್ನೇ ನೀವು ಫರ್ಗಿವ್ ಮಾಡಬೇಕು ಅಂತಿದ್ದೀರಲ್ಲ, ಖಂಡಿತ ಅವ್ರನ್ನ ಫರ್ಗಿವ್ ಮಾಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನು ಕೆಲವರಿಗೆ ತುಂಬಾ ನಿಮ್ಮದೇ ಆದ ಒಂದು ಲೋನ್ ಟೈಮ್ ನೀವು ತಗೋಬೇಕಾಗಿದೆ. ಬಿಕಾಸ್ ನಿಮ್ಮ ಲೈಫಲ್ಲಿ ಏನೇನೋ ನಡೀತಾ ಇದೆ ಆ್ಯಂಡ್ ನಿಮಗೆ ಅದು ಫಿಗರ್ ಔಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ನಿಮಗೆ ಡಿಸಿಷನ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಮೈಟ್ ಬಿ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಈ ಒಂದು ರಿಲೇಷನ್ಶಿಪ್ ನನಗೆ ಸರಿ ಇದೆಯಾ ಇಲ್ವಾ ಅನ್ನೋದು ಬಹಳ ಗೊಂದಲಗಳಿದೆ. ಸೊ ಆ ಗೊಂದಲಗಳು ಇರೋದು ತಪ್ಪು ಅಲ್ವೇ ಅಲ್ಲ ಅನ್ನೋದು ಗಣೇಶ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ ಈ ಪರ್ಸನಲ್ಲಿ ಏನೋ ಒಂದು ಬದಲಾವಣೆ ಇದೆ, ನನಗೇನೋ ಸರಿ ಅನ್ನಿಸ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ಸಿಂಗ್ ಇದೆ ಈ ಪರ್ಸನ್ನಲ್ಲಿ. ಯಾಕೆ ನನಗೆ ಹಂಗೆ ಅನ್ನಿಸ್ತಾ ಇದೆ, ನನಗೆ ಹಾಗೆ ಅನ್ನಿಸ್ತಾ ಇದೆಯಾ ಇಲ್ಲ ಬೇರೆಯವ್ರಿಗೂ ಆ ರೀತಿ ಅನ್ನಿಸ್ತಾ ಇದೆಯಾ ಅನ್ನೋ ಗೊಂದಲಗಳು ಬಹಳ ಇದೆ. ಓಕೆ, ಸೊ ಇನ್ನು ಸ್ವಲ್ಪ ಜನ ಆ ಒಂದು ಗೊಂದಲದಲ್ಲಿ ಇರಬೇಕಾದ್ರೆ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರೋದು ಕರೆಕ್ಟ್ ಆ್ಯಂಡ್ ಅದಕ್ಕೋಸ್ಕರ ನೀವು ಯಾರ ಹತ್ರನಾರ ಅಡ್ವೈಸ್ ತೊಗೋಬೋದು. ಇಲ್ಲಿ ಸ್ಪೆಷಲಿ ವಿಘ್ನೇಶ್ವರ ಹೇಳ್ತಾ ಇದ್ದಾರೆ, ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಯು ಅಂತ ಹೇಳ್ತಾ ಇದ್ದಾರೆ. ಸೊ ಮೈಟ್ ಬಿ ನೀವು ನೋಡದೇ ಇರೋದು ನಿಮ್ಮ ಫ್ರೆಂಡ್ಸ್ ನೋಡಿರ್ತಾರೆ. ಬಿಕಾಸ್ ನಿಮ್ಮ ಒಂದು ದೃಷ್ಟಿಕೋನ ಬೇರೆದಿರ್ಬೋದು, ನಿಮ್ಮ ಫ್ರೆಂಡ್ಸಿನ ಪರ್ಸ್ಪೆಕ್ಟಿವ್ ಬೇರೆ ಇರ್ಬೋದು. ಮೈಟ್ ಬಿ ಆ ನಿಟ್ಟಿನಲ್ಲಿ ನಿಮ್ಮ ಫ್ರೆಂಡ್ಸನ್ನು ನೀವು ಕೇಳಿದಾಗ ಅವರು ನಿಮಗೆ ಒಪಿನಿಯನ್ ಕೊಡ್ಬೋದು, ಈ ಪರ್ಸನ್ ಸರಿನಾ ಇಲ್ವಾ ಅನ್ನೋದು. ಸೊ ನೆಕ್ಸ್ಟ್ ಏನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್ ಅಂತ ಇದೆ. ಸೊ ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಇಷ್ಟ ಬಂದಾಗ ಅವ್ರು ಬರ್ತಾರೆ, ಅವರು ಇಷ್ಟ ಬಂದಾಗ ಅವರು ಹೋಗ್ತಾರೆ, ನಿಮ್ಗೆ ಯಾವುದೇ ರೀತಿ ಕಮಿಟ್ಮೆಂಟ್ಸ್ ಕೊಡಲ್ಲ, ನಿಮ್ಮ ಫ್ಯೂಚರ್ ಬಗ್ಗೆ ಅವ್ರು ಮಾತಾಡೋದಿಲ್ಲ, ನಿಮ್ಮ ಮದುವೆ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ಅವರು ಏನೂ ಸಹ ಮಾಡೋದಿಲ್ಲ. ಅಂದರೆ ನಿಮ್ಮ ರಿಲೇಷನ್ಶಿಪ್ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನೀವು ಖಂಡಿತ ಯೋಚನೆ ಮಾಡಬೇಕಾಗಿದೆ. ಸೊ ನಿಮ್ಮ ರಿಲೇಷನ್ಶಿಪ್ಪು ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಸರಿ ಇಲ್ಲ ಅಂದಾಗ ದಯವಿಟ್ಟು ಅದನ್ನು ಈ ಕೂಡಲೇ ಸ್ಟಾಪ್ ಮಾಡಿ ನಿಮ್ಮದೇ ಆದ ಓನ್ ಟೈಮ್ ತೊಗೊಳ್ಳಿ, ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳ್ಳಿ. ಬಿಕಾಸ್ ಯಾರನ್ನು ನೀವು ನಿಮ್ಮ ಲೈಫಲ್ಲಿ ಮುಂದೆ ಜಾಗ ಕೊಡ್ತಿರಲ್ಲ, ಆ ಪರ್ಸನ್ ಆ ಜಾಗಕ್ಕೆ ಅರ್ಹರಿದಾರಾ ಇಲ್ವಾ ಅನ್ನೋದನ್ನು ನೀವು ಖಂಡಿತ ಇಲ್ಲಿ ತಿಳ್ಕೋಬೇಕಾಗಿದೆ. ಓಕೆ, ಸಮ್ಟೈಮ್ಸ್ ನಾವು ಅನ್ಕೊತೀವಿ ನಮ್ಮದೇ ಇಂಟ್ಯೂಷನ್ ಕರೆಕ್ಟು ಅಂತ, ಬಟ್ ನಿಮ್ಮ ಹೆಲ್ಪ್ ಇದೆ, ನಿಮ್ಮ ಫ್ರೆಂಡ್ಸು ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಅವರ ಸಹಾಯ ತಗೊಳ್ಳಿ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಇಲ್ಲಾಂದರೆ ಯಾರು ನಿಮಗೆ ಟ್ರಸ್ಟ್ ವರ್ದಿ ಅಂತಾರೋ, ಯಾರು ಅಡ್ವೈಸ್ ನಿಮಗೆ ಸರಿ ಅನಿಸುತ್ತೋ ಅವರ ಹತ್ರ ನೀವು ಕೇಳಿ ಅದನ್ನು ಸರಿ ಮಾಡ್ಕೊಳ್ಳಿ. ಓಕೆ, ಸೊ ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಲೈಫಲ್ಲಿ ಸೋಲ್ಮೇಟ್ ನ್ಯೂ ಲವ್ ಬರೋದಿದೆ ಆ್ಯಂಡ್ ನಿಮ್ಮದೇ ಆದ ಒಂದು ಟೈಮ್ ತಗೊಳ್ಳಿ, ಇಬ್ಬರೂ ಸಹ ಮುಕ್ತವಾಗಿ ಮಾತಾಡಿ ಆ್ಯಂಡ್ ಇಂಡಿಪೆಂಡೆಂಟಾಗಿ ನಿಮ್ಮ ವಿಚಾರಗಳನ್ನು ಒಬ್ಬರು ಎಕ್ಸ್ಚೇಂಜ್ ಮಾಡಿ ಖಂಡಿತ ನೀವು ಇದರಲ್ಲಿ ನಿಮಗೆ ಅವರು ಅರ್ಥ ಆಗ್ತಾರೆ ಆ್ಯಂಡ್ ಅವರಿಗೆ ನೀವು ಅರ್ಥ ಆಗ್ತೀರಾ. ಸೊ ಎಲ್ಲಿವರೆಗೂ ನೀವು ಆ ಸ್ಟೆಪ್ ತೊಗೊಳೋದಿಲ್ವೋ, ಮಾತಾಡೋದಿಲ್ವೋ, ಅಲ್ಲಿವರೆಗೂ ಅದು ನಿಮ್ಮ ಭಯ ನಿಮ್ಮ ಮನಸ್ಸಲ್ಲಿ ಏನಿರುತ್ತಲ್ಲ ಅದು ಕ್ಲಿಯರ್ ಆಗೋದಿಲ್ಲ. ಓಕೆ, ಸೊ ನಿಮ್ಮ ಲೈಫಲ್ಲಿ ಟ್ರೂ ಲವ್ ಬರಲಿದೆ ಯಾವಾಗ ನೀವು ಕ್ಷಮಿಸ್ತೀರಾ. ಓಕೆ, ಬಿಕಾಸ್ ಇದು ಸೆಂಟರ್ ಆಫ್ ದ ಹಾರ್ಟ್ ಇದೆ ಮೆಸೇಜ್. ಓಕೆ, ಸೊ ನಿಮ್ಮ ಕ್ಷಮೆ ಬಹಳ ಇಂಪಾರ್ಟೆಂಟ್ ಇದೆ ಇಲ್ಲಿ. ಅದು ನಿಮ್ಮನ್ನು ಫ್ರೀ ಮಾಡುತ್ತೆ ಹೊರತು ಬೇರೆಯವ್ರನ್ನ ಅಲ್ಲ. ಓಕೆ, ಸೊ ಖಂಡಿತ ಅದನ್ನು ಮಾಡಿ ನಿಮ್ಮನ್ನು ನೀವು ಹೀಲ್ ಮಾಡಿ ನಿಮ್ಮ ಲೈಫಲ್ಲಿ ಟ್ರೂ ಲವ್ ಎಂಟ್ರಿ ಆಗೇ ಆಗುತ್ತೆ ಆ್ಯಂಡ್ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸು ಸಹ ನಿಮಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಮೈಟ್ ಬಿ ತುಂಬ ಹರಿಬರಿಯಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಾಗಲಿ ಇಲ್ಲ ವೆಡ್ಡಿಂಗ್ ಮದುವೆ ಮಾಡ್ಕೊಳ್ಳೋದಾಗಲಿ ಮಾಡ್ತಾ ಇರ್ಬೋದು. ಮೈಟ್ ಬಿ ನೀವು ಇನ್ನೂ ಒಬ್ರಿಗೊಬ್ರು ಸರಿಗೆ ಅರ್ಥನೂ ಮಾಡ್ಕೊಂಡಿಲ್ಲ ಆ್ಯಂಡ್ ತುಂಬ ಬೇಗ ಜಂಪ್ ಮಾಡ್ತಾ ಇದ್ದೀರಾ, ವೆಡ್ಡಿಂಗ್ ಆಗಲಿ ಎಂಗೇಜ್ಮೆಂಟ್ ಆಗಲಿ ಅನ್ನೋದು ಮೈಟ್ ಬಿ ಟೈಮ್ ಹೋಗ್ತಾ ಇದೆ ಆ ರೀತಿಯಲ್ಲಿ. ಬಟ್ ಸ್ಟಾಪ್ ಮಾಡಿ ಆ್ಯಂಡ್ ಯೋಚನೆ ಮಾಡಿ ಯಾರನ್ನ ನೀವು ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಡ್ತಾ ಇದ್ದೀರಾ ಆ್ಯಂಡ್ ಅವರು ನಿಮ್ಮ ಲೈಫ್ದ ಕರೆಕ್ಟ್ ಪಾರ್ಟ್ನರ್ ಹೌದೋ ಅಲ್ವೋ ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡು ಡಿಸಿಷನ್ಸ್ನ ತೊಗೊಳ್ಳಿ. ಬಿಕಾಸ್ ಇಲ್ಲಿ ರೆಡ್ ಫ್ಲ್ಯಾಗ್ಸ್ ಬಹಳ ಇದೆ. ಸೊ
ಸೇ ಸ್ಟಾಪ್ ಅಲ್ವಾ. ಸೊ ಸ್ಟಾಪ್ ಆ್ಯಂಡ್ ಥಿಂಕ್, ಏನಕ್ಕೆ ರೆಡ್ ಫ್ಲ್ಯಾಗ್ಸ್ ಕಾಣಿಸ್ತಾ ಇದೆ ನನಗೆ ಅನ್ನೋದನ್ನು ನೀವು ಇಲ್ಲಿ ಖಂಡಿತ ನೋಡಬೇಕಾಗಿದೆ. ಸೊ ನಾನು ಟ್ಯಾರೋನಲ್ಲಿ ನೋಡ್ತೀನಿ ಏನಕ್ಕೆ ಈ ಒಂದು ಕಾರ್ಡ್ ಬಂದಿದೆ. ಸೊ ಪೇ ಅಟೆನ್ಷನ್ ಟು ದ ರೆಡ್ ಫ್ಲ್ಯಾಗ್ಸ್. ಇಲ್ಲಿ ಏನು ಹೇಳ್ತಾ ಇದೆ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2ಗೆ ಕ್ಲಾರಿಟಿ ಕೊಡಿ. ಓಕೆ, ನೀವು ರಿಸ್ಕ್ ಬಹಳ ತೊಗೊತಾ ಇದ್ದೀರಾ. ಓಕೆ, ಬಟ್ ನೀವು ರಿಸ್ಕ್ ಯಾವುದಕ್ಕೆ ತೊಗೋಬೇಕು ಅಂದರೆ ನ್ಯಾಯಕ್ಕೆ ರಿಸ್ಕ್ ತೊಗೋಬೇಕಾಗಿದೆ. ಸೊ ನೀವು ಯಾವ ರಿಲೇಷನ್ಶಿಪ್ಪಲ್ಲಿ ನೀವು ಇರಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಸ್ಟಾರ್ಟಿಂಗ್ ಅದು ನಿಮಗೆ ಚೆನ್ನಾಗಿ ಅನಿಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ಅದು ನಿಮಗೆ ಬರ್ಡನ್ಸಮ್ ಫೀಲ್ ಆಗಬಹುದು. ಮೈಟ್ ಬಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅನಿಸ್ಬೋದು ಈ ಪರ್ಸನ್ ನಿಮಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ, ಬಟ್ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಅವ್ರು ನಿಮ್ಮನ್ನು ಬಂದಿಯಾಗಿ ಇಟ್ಕೊತಾರೆ. ಓಕೆ, ಸೊ ಹುಷಾರಾಗಿ ನಿಮ್ಮ ಲೈಫಿನ ಡಿಸಿಷನ್ಸ್ನ ತಗೊಳ್ಳಿ. ಆ್ಯಂಡ್ ನೀವು ಆಲ್ರೆಡಿ ಅವರಿಗೆ ಎಸ್ ಹೇಳಿದ್ದೀರಾ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಆಲ್ರೆಡಿ ಅವ್ರನ್ನ ಎಸ್ ಹೇಳಿದ್ದೀರಾ ಆ್ಯಂಡ್ ನಾನು ಹೇಗೆ ಹಿಂದೆ ಬರಲಿ ಅನ್ನೋದು ನಿಮ್ಮ ವಿಚಾರ ಆದರೆ ಕಂಪ್ಲೀಟಾಗಿ ಅದು ನಿಮ್ಮ ಸ್ವಾತಂತ್ರ್ಯ. ಅವ್ರು ಯಾರು ನಿಮ್ಮನ್ನು ಹಿಡಿದಿಟ್ಕೊಳ್ಳೋಕ್ಕೆ. ಓಕೆ, ಸೊ ನೀವು ಕಂಪ್ಲೀಟಾಗಿ ಆ ರಿಲೇಷನ್ಶಿಪ್ಪಲ್ಲಿ ಹೊರಗೆ ಬರಬೇಕು ಅಂದರೆ ಅವ್ರಿಗೆ ಆರಾಮಾಗಿ ಹೇಳಿ, ಈ ರಿಲೇಷನ್ಶಿಪ್ಪಲ್ಲಿ ನನಗೆ ಯಾವುದೇ ಒಂದು ಪೊಟೆನ್ಷಿಯಲ್ ಅನ್ನಿಸ್ತಾ ಇಲ್ಲ, ಹಾಗೂ ನಾನು ಯಾವುದೇ ರೀತಿಯಲ್ಲಿ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋದನ್ನು ಅವರಿಗೆ ಸಮಾಧಾನವಾಗಿ ಹೇಳಿ ಆ್ಯಂಡ್ ನಿಮ್ಮ ಡಿಸಿಷನ್ಸ್ನ ತಗೊಳ್ಳಿ. ಬಿಕಾಸ್ ಯಾವಾಗ ನೀವು ಕರೆಕ್ಟ್ ನಿರ್ಧಾರಗಳನ್ನು ತಗೊತೀರಲ್ಲ, ನಿಮ್ಮ ಲೈಫಲ್ಲಿ ನೀವು ಪ್ರಾಫಿಟಲ್ಲಿ ಇರ್ತೀರಾ ಆ್ಯಂಡ್ ಒಂದು ರೈಟ್ ಡೈರೆಕ್ಷನ್ ನಿಮಗೆ ಸಿಗತ್ತೆ. ಬಿಕಾಸ್ ಇಲ್ಲಿ ಸ್ಪಿರಿಟ್ ಗೈಡ್ಸ್ ಆ್ಯಂಡ್ ವಿಘ್ನೇಶ್ವರ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನೋಡ್ತಾ ಇರೋ ಖುಷಿಯಾದ ಲೋಕ ಅದರ ಹಿಂದೆ ಇರೋ ಒಂದು ಕರಾಳ ರಾತ್ರಿನ ನೀವು ನೋಡ್ತಾ ಇಲ್ಲ, ಬಟ್ ನಾನು ಕೊಡ್ತಾ ಇರೋ ಒಂದು ಭವಿಷ್ಯನ ನೀವು ನೋಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಮೈಟ್ ಬಿ ಥರ್ಡ್ ಪಾರ್ಟಿ ಬಹಳ ಇದೆ ಆ್ಯಂಡ್ ಆ ಥರ್ಡ್ ಪಾರ್ಟಿ ಇರೋದ್ರಿಂದ ನೀವೇನು ನೋಡ್ತಾ ಇಲ್ಲ ಆ್ಯಂಡ್ ಡಿಸಿಷನ್ಸ್ ತೊಗೊತಾ ಇದ್ದೀರಾ. ಐ ಡೋಂಟ್ ನೋ ಏನಂತ ಗೊತ್ತಾಗ್ತಾ ಇಲ್ಲ, ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ನೀವು ಹುಷಾರಾಗಿ ಡಿಸಿಷನ್ಸ್ ತೊಗೊಳ್ಳಿ. ಆ್ಯಂಡ್ ಹರಿಬರಿಯಲ್ಲಿ ಜಾನ್ವರಿ ತಿಂಗಳಲ್ಲಿ ಮದುವೆ ಆಗೋದಾಗಲಿ, ಎಂಗೇಜ್ಮೆಂಟ್ ಆಗೋದಾಗಲಿ, ಇಲ್ಲ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಹುಷಾರಾಗಿ ನಿರ್ಧಾರಗಳನ್ನು ತಗೊಳ್ಳಿ. ಆ್ಯಂಡ್ ನಿಮಗೆ ಅನ್ನಿಸ್ತಾ ಇದೆ ನನಗೆ ಟಫ್ ಆಗ್ತಾ ಇದೆ ಡಿಸಿಷನ್ಸ್ನ ತೊಗೊಳ್ಳಲಿಕ್ಕೆ ಅಂತ, ನಿಮ್ಮದೇ ಆದ ಟೈಮ್ ತೊಗೊಳ್ಳಿ. ಟೇಕ್ ಯುವರ್ ಓನ್ ಟೈಮ್. ನನಗೆ ಇಷ್ಟು ದಿನ ಟೈಮ್ ಕೊಡಿ, ಆಮೇಲೆ ಹೇಳ್ತೀನಿ ಅಂತ ಹೇಳಿ. ಸೊ ನಿಮ್ಮ ಡಿಸಿಷನ್ಸ್ನ ನೀವು ತೊಗೊಳ್ಳಿ. ಬಿಕಾಸ್ ಆ ಟೈಮಲ್ಲಿ ನಿಮ್ಮ ಇಂಟ್ಯೂಷನ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಓಕೆ, ನೀವು ಅಡ್ವೈಸ್ ತೊಗೋಬೇಕು ಅಂದ್ರೂ ತೊಗೋಬೋದು. ಆ್ಯಂಡ್ ಖಂಡಿತ ನಿಮ್ಮ ಪರ್ಸನ್ ಕ್ಲಿಯರಾಗಿ ನಿಮ್ಮ ಹತ್ರ ಬಂದರೆ ಮಾತ್ರ ಅವರಿಗೆ ಒಂದು ಚಾನ್ಸ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿ. ಇಫ್ ನಾಟ್, ನೋ. ಓಕೆ, ಸೊ ನೋ ಹೇಳೋದನ್ನು ಕಲಿಬೇಕಾಗಿದೆ ನೀವು. ಸೊ ನೋಡೋಣ ನಿಮ್ಮ ಪರ್ಸನ್ ಯಾವ ರೀತಿಯ ಮೆಸೇಜಸ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಅನ್ನೋದನ್ನು. ಓಕೆ, ಪೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಅವರ ಪರ್ಸನಿನ ಮೆಸೇಜಸ್ ಕೊಡಿ. ಯು ಟ್ರಸ್ಟ್ ಮೀ. ಸೊ ನೀವು ಅವ್ರನ್ನ ಬಹಳ ಟ್ರಸ್ಟ್ ಮಾಡ್ತೀರಾ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿದೆ. ಓಕೆ, ಸೊ ಯು ರೆಸ್ಪೆಕ್ಟ್ ಮೈ ಫ್ಯಾಮಿಲಿ. ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರೇ ಇರ್ಬೋದು, ಅವ್ರನ್ನ ನೀವು ತುಂಬಾ ಗೌರವಿಸ್ತೀರಾ ಆ್ಯಂಡ್ ಯಾವುದೇ ಕಾರಣಕ್ಕೂ ಅವರ ಗೌರವದಲ್ಲಿ ಯಾವುದೇ ರೀತಿಯ ಒಂದು ಸಣ್ಣದಾದ ಒಂದು ಬ್ಲ್ಯಾಕ್ ಮಾರ್ಕ್ ಇರೋದಿಲ್ಲ ನಿಮ್ಮ ಕಡೆಯಿಂದ. ಓಕೆ, ಸೊ ಅಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ನೀವು ಅವರ ಫ್ಯಾಮಿಲಿಗೆ. ಯು ಲುಕ್ ಡೀಪ್ ಇನ್ ಟು ಮೈ ಐಸ್. ಸೊ ಅವರ ಕಣ್ಣಲ್ಲಿ ನೀವು ಕಂಡು ಹಿಡಿತೀರಾ ಅವರು ಸುಳ್ಳು ಹೇಳ್ತಾ ಇದ್ದಾರಾ, ಇಲ್ಲ ನಿಜ ಹೇಳ್ತಾ ಇದ್ದಾರಾ, ಇಲ್ಲ ಅವ್ರು ಖುಷಿಯಾಗಿದ್ದಾರಾ, ಇಲ್ಲ ಸ್ಯಾಡ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ. ಓಕೆ, ಸೊ ಮೈಟ್ ಬಿ ಇಲ್ಲಿ ನಿಮ್ಮ ಪರ್ಸನ್ ನನಗೆ ಅನ್ನಿಸೋ ಪ್ರಕಾರ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿದ್ದಾರೆ ಆ್ಯಂಡ್ ಅದರಿಂದ ಅವ್ರು ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಅದಕ್ಕೋಸ್ಕರ ನೀವು ಅವ್ರಿಗೆ ಯಾವುದೇ ಒಂದು ಚಾನ್ಸ್ ಕೊಡೋಕ್ಕೆ ಆಗ್ತಾ ಇಲ್ಲ. ಓಕೆ, ಸೊ ಅವರು ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಸಹ ಚಾನ್ಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ಸೊ ಯು ರೆಸ್ಪೆಕ್ಟ್ ಮೀ ಆ್ಯಸ್ ಅ ಪರ್ಸನ್. ಸೊ ನೀವು ಅವ್ರನ್ನ ಬಹಳ ರೆಸ್ಪೆಕ್ಟ್ ಮಾಡ್ತೀರಾ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ. ಓಕೆ, ಸೊ ಅದು ಯಾವುದೇ ಸಿಚುವೇಶನಲ್ಲ ಇದ್ದರು ಯು ನೋ ಮಿ ಬೆಟರ್ ದ್ಯಾನ್ ಎನಿ ಒನ್ ಎಲ್ಸ್. ಸೊ
ನೀವು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಅರ್ಥ ಮಾಡ್ಕೊಂಡಿರೋದ್ರಿಂದ ಅವರು ನಿಮಗೋಸ್ಕರ ಏನೋ ಅಷ್ಟು ಟ್ರಸ್ಟ್ ಇಟ್ಟಿದ್ದಾರೆ. ಓಕೆ, ಸೊ ಪಾಯಿಂಟ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಪಾಯಿಂಟ್ ನಂಬರ್ 3, ಯಾರು ಈ ರೆಡ್ ಕಲರ್ ಬ್ರಷ್ನ ಚಾಯ್ಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ, ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸಲ್ಲಿ ನಿಮಗೆ ಯಾವ ರೀತಿಯ ಒಂದು ಲವ್ ಲೈಫ್ ಇದೆ ಜಾನ್ವರಿ ತಿಂಗಳು ಅನ್ನೋದನ್ನು ನಾವು ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪಾಯಿಂಟ್ ನಂಬರ್ 2 ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಎಂಗೇಜ್ಮೆಂಟ್, ಓಕೆ. ರೊಮ್ಯಾಂಟಿಕ್ ಫೀಲಿಂಗ್ಸ್, trust, okay. So codependency, very soon, true love, getting to know each other, forgiving and learning, ಪ್ಲೇಫುಲ್ನೆಸ್. ಓಕೆ, ಸೊ ಪಾಸಿಟಿವ್. ಅಟ್ ಲಾಸ್ಟ್ ಈ ಒಂದು ಪಾಯಲಲ್ಲಿ ನನಗೆ ಸ್ವಲ್ಪ ಖುಷಿ ಆಗ್ತಾ ಇದೆ. ಬಿಕಾಸ್ ಕೆಲವೊಂದು ಡಿಸಿಷನ್ಸ್ ನೀವು ಮಾಡ್ತಾ ಇದ್ದೀರಾ ಆ್ಯಂಡ್ ಕೆಲವೊಂದು ಕೋಡಿಪೆಂಡೆನ್ಸಿ ರಿಲೇಷನ್ಶಿಪ್ಸ್, ಅಂದರೆ ಯಾವ ರಿಲೇಷನ್ಶಿಪ್ ನಿಮಗೆ ಸರಿ ಅನಿಸ್ತಾ ಇಲ್ವೋ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಸೊ ಯಾವ ರಿಲೇಷನ್ಶಿಪ್ ನಿಮಗೆ ಟಾಕ್ಸಿಕ್ ಅನಿಸ್ತಾ ಇದೆ, ವಿಷ ಅನಿಸ್ತಾ ಇದೆ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್ ನೀವು ಅದರಿಂದ ಹೊರಗೆ ಬರ್ತಿರಲ್ಲ, ಇಲ್ಲ ನಿಮ್ಮ ಅಡಿಕ್ಷನ್ಸ್, ನಿಮ್ಮ ಕೆಟ್ಟ ಅಡಿಕ್ಷನ್ಸಿಂದ ನೀವು ಹೊರಗೆ ಬರ್ತೀರಾ. ನಿಮ್ಮ ರುಟೀನ್ ಅದು ಡೈಲಿ ಒಂದು ರುಟೀನ್ ಆಗಿಬಿಟ್ಟಿರುತ್ತೆ ನಿಮಗೆ. ಸೊ ದಿನ 24 ಗಂಟೆ ಮೊಬೈಲ್ ಇಟ್ಕೊಂಡು, ಇಲ್ಲ ತುಂಬ ಕೆಲಸ ಮಾಡೋದು, ಇಲ್ಲ ತುಂಬ ನಿದ್ದೆ ಮಾಡೋದು. ಸೊ ಆ ಒಂದು ಸೈಕಲಿಂದ, ಇಲ್ಲ ಒಂದು ಕೆಟ್ಟ ಪಾರ್ಟ್ನರ್ಶಿಪ್ ಇರ್ಬೋದು, ಅದು ಕೆಟ್ಟ ಫ್ರೆಂಡ್ಶಿಪ್ ಇರ್ಬೋದು, ಇಲ್ಲ ನೀವು ಮದುವೆ ಆಗಿರೋ ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು. ಸೊ ಇಲ್ಲ ಡೈವೋರ್ಸ್ ಆಗಿ ನೀವು ಹೊರಗೆ ಬರ್ತಾ ಇರ್ಬೋದು. ಸೊ ಆ ನಿರ್ಧಾರಗಳನ್ನು ನೀವು ಮಾಡಿರ್ತೀರಾ. ಆ್ಯಂಡ್ ಆ ನಿರ್ಧಾರ ನೀವು ಯಾವಾಗ ಮಾಡ್ತಿರಲ್ಲ, ನೆಕ್ಸ್ಟ್ ಡೇ ದೇವರು ನಿಮ್ಮ ಲೈಫಲ್ಲಿ ಒಬ್ಬ ಹೊಸ ಪರ್ಸನ್ನ ಕಳಿಸ್ತಾರೆ. ಆ್ಯಂಡ್ ಇಟ್ ವಿಲ್ ಬಿ ಅ ಟ್ರೂ ಲವ್ ಇನ್ ಯೋರ್ ಲೈಫ್. ಓಕೆ, ಸೊ ಅದು ನಿಜವಾದ ಪ್ರೀತಿ ನಿಮ್ಮ ಲೈಫಲ್ಲಿ. ಆ್ಯಂಡ್ ನಿಮಗೆ ಅನಿಸೋದು ಇಲ್ಲ ಇದು ನನ್ನ ಲೈಫ್ ಟೈಮಿನ ಪ್ರೀತಿ ಅನ್ನೋದು. ಸೊ ಆ ವ್ಯಕ್ತಿ ತುಂಬ ಬೇಗ ನಿಮ್ಮ ಲೈಫಿಗೆ ಬರ್ತಾರೆ ಆ್ಯಂಡ್ ನಿಮಗೆ ತುಂಬ ಬೇಗ ಡಿಸಿಷನ್ಸ್ನ ತಗೋಬೇಕಾಗತ್ತೆ. ಓಕೆ, ಸೊ ಇನ್ನು ಕೆಲವರಿಗೆ ಎಂಗೇಜ್ಮೆಂಟ್ ಆಗೋದಿದೆ ಜಾನ್ವರಿ ತಿಂಗಳು. ಆ್ಯಂಡ್ ನಿಮಗೆ ಭಯ ಅನಿಸ್ತಾ ಇದೆ, ಮೈಟ್ ಬಿ ಎಂಗೇಜ್ಮೆಂಟ್ ಆಯಿತು, ಈಸ್ ಇಟ್ ದ ರೈಟ್ ಪರ್ಸನ್, ಅವ್ರು ನನಗೆ ರೈಟ್ ಪರ್ಸನ್ ಹೌದೋ ಅಲ್ವೋ, ಎಂಗೇಜ್ಮೆಂಟು ಆಗಿದೆ, ಬಟ್ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಟೈಮ್ ಕೊಡಿ. ಆ್ಯಂಡ್ ಪ್ರೀತಿ ವಿಚಾರ ಇದ್ದಾಗ ಪ್ರೀತಿ ಬಗ್ಗೆ ಮಾತಾಡಿ, ನಿಮ್ಮ ಫ್ಯೂಚರ್ ಬಗ್ಗೆ ಮಾತಾಡಿ. ಸೊ ಯಾವಾಗ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ನಿಮ್ಮ ಪರ್ಸನ್ ಜೊತೆ ಮಾತಾಡ್ತಿರಲ್ಲ, ಆವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಪರ್ಸನ್ನ ನಾನು ಟ್ರಸ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನು. ಬಟ್ ಗಣೇಶ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸಿಚುವೇಷನಲ್ಲಿ ನೀವು ಖಂಡಿತ ಟ್ರಸ್ಟ್ ಇಟ್ಕೊಳ್ಳಿ. ಬಿಕಾಸ್ ಆ ಪರ್ಸನ್ ನಿಮಗೆ ಟ್ರೂ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ. ಓಕೆ, ಸೊ ಇನ್ನು ಕೆಲವರಿಗೆ ತುಂಬ ನೀವು ಮೈಟ್ ಬಿ ಬೇರೆಯವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಫೋಕಸ್ ನಿಮಗೆ ಬಹಳ ಇರುತ್ತೆ. ಆದರೆ ನೀವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಬೇರೆ ರೀತಿಯಲ್ಲಿರುತ್ತೆ. ಸೊ ನಿಮ್ಮದೇ ಆದ ಯೋಚನೆಗಳಿರೋದ್ರಿಂದ ಸೊ ಪ್ಲೀಸ್ ಒಬ್ರನ್ನೊಬ್ರು ಟೈಮ್ ಕೊಡಿ ಆ್ಯಂಡ್ ಮಾತಾಡಿ, ಅರ್ಥ ಮಾಡ್ಕೊಳ್ಳಿ ಅವರ ಫೀಲಿಂಗ್ಸ್ ಏನಿದೆ ಅನ್ನೋದನ್ನು. ಆ್ಯಂಡ್ ಡೀಪಾಗಿ ಹೋಗಿ ನಿಮ್ಮ ಫ್ಯೂಚರ್ ಬಗ್ಗೆ ಮಾತಾಡಿ. ಆ್ಯಂಡ್ ಕೆಲವರಿಗೆ ಫರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ನಿಮ್ಮ ಪರ್ಸನ್ ಪಾಸ್ಟಲ್ಲಿ ನಿಮಗೆ ಹರ್ಟ್ ಮಾಡಿರೋರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರೇ ಇರಲಿ ಅವರನ್ನು ನೀವು ಫರ್ಗಿವ್ ಮಾಡಿ. ಇಲ್ಲ ನೀವೇ ತಪ್ಪು ಮಾಡಿದ್ರೆ ನಿಮ್ಮನ್ನು ನೀವು ಫರ್ಗಿವ್ ಮಾಡಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಖುಷಿಯಾದ ಒಂದು ವಾತಾವರಣನ ನಿರ್ಮಾಣ ಮಾಡ್ಕೊಳ್ಳಿ. ಸೊ ನೀವು ರೈಟ್ ನಾವು ರಿಲೇಷನ್ಶಿಪ್ಗಿಂತ ಖುಷಿಯಾಗಿರೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವು ಎಷ್ಟು ಖುಷಿಯಾಗಿರ್ತೀರ ಅಲ್ಲ, ಅಷ್ಟೇ ಬೇಗ ನಿಮ್ಮ ಲೈಫಲ್ಲಿ ರೈಟ್ ಪರ್ಸನ್ ಬರ್ತಾ ಹೋಗ್ತಾರೆ. ಸೊ ನೀವು ಯಾವಾಗ ಖುಷಿಯಾಗಿರೋದಿಲ್ವಾ, ಹಳೇದನ್ನೇ ಯೋಚನೆ ಮಾಡ್ತಿರ್ತೀರ ಅಲ್ಲ, ಆ ಹಳೇ ಎನರ್ಜಿನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ, ಕೆಟ್ಟ ಎನರ್ಜಿನೇ ಅಟ್ರ್ಯಾಕ್ಟ್ ಮಾಡ್ತೀರಾ, ಕೆಟ್ಟದನ್ನೇ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಲೈಫಲ್ಲಿ ಯಾವುದನ್ನು ನೀವು ಕಳ್ಕೊಂಡಿದ್ದೀರಲ್ಲ ಅದನ್ನು ನೀವು ಸಮಯ ಕೊಟ್ಟು ಪಡ್ಕೊಳ್ಳಿ. ಬಿಕಾಸ್ ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ.
ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟ್ರಿಪ್ ಹೋಗೋದಾಗಲಿ, ಸೊ ಏನೋ ಒಂದು ಎಂಜಾಯ್ಮೆಂಟ್ ಮಾಡಿ ಮೈಟ್ ಬಿ ನಿಮಗೆ ಅದರಿಂದ ಖುಷಿ ಸಿಗ್ಬೋದು. ಓಕೆ, ಆ್ಯಂಡ್ ಆ ಒಂದು ಇದರಲ್ಲಿ ನಿಮಗೆ ಎಲ್ಲವೂ ಸಹ ಒಂದು ಬ್ಯಾಲೆನ್ಸಿಗೆ ಬರ್ಬೋದು. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾರ ಜಾನ್ವರಿಯಲ್ಲಿ ಎಂಟ್ರಿ ಆದರೆ ತುಂಬ ಬೇಗ ಅವರನ್ನು ಆಕ್ಸೆಪ್ಟು ಮಾಡಬೇಡಿ ಇಲ್ಲ ರಿಜೆಕ್ಟು ಮಾಡಬೇಡಿ. ಓಕೆ, ಸೊ ಖುಷಿಯಾಗಿ ಮಾತಾಡಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಕೊಡಿ, ನಿಮಗೂ ಸಹ ಆ ಪರ್ಸನ್ಗೂ ಸಹ. ಓಕೆ, ಸೊ ನಿಮ್ಮ ಲೈಫಲ್ಲಿ ಇನ್ನು ಕೆಲವರಿಗೆ ತುಂಬ ಬೇಗ ಒಬ್ಬ ಪರ್ಸನ್ ಬರ್ತಾ ಇದ್ದಾರೆ ಆ್ಯಂಡ್ ಆ ಪರ್ಸನ್ ತುಂಬ ಬೇಗ ನಿಮಗೆ ಐ ಲವ್ ಯು ಅಂತಲೂ ಹೇಳ್ಬೋದು, ಐ ವಿಲ್ ಮ್ಯಾರಿ ಯು ಅಂತಲೂ ಹೇಳ್ಬೋದು. ಬಟ್ ಆ ಒಂದು ಎನರ್ಜಿನ ನೀವು ಏನಕ್ಕೆ ತಡೀತಿದ್ದೀರಾ ಅಂದರೆ ಯಾರಿಗೋ ನೀವು ಫರ್ಗಿವ್ ಮಾಡ್ತಾ ಇಲ್ಲ, ಮೈಟ್ ಬಿ ನಿಮ್ಮ ಹೀಲಿಂಗ್ ನೀವು ಮಾಡ್ಕೊತಾ ಇಲ್ಲ, ಮೈಟ್ ಬಿ ಏನೋ ಒಂದು ಸ್ಟಕ್ ಆಗಿದ್ದೀರಾ. ಸೊ ಆ ಸ್ಟಕ್ ಎನರ್ಜಿನ ತೆಗೀರಿ ಆ್ಯಂಡ್ ಬೇಗ ನಿಮ್ಮ ಲೈಫಲ್ಲಿ ಪರ್ಸನ್ ಎಂಟ್ರಿ ಆಗ್ತಾರೆ. ಓಕೆ, ಸೊ ಮೈಟ್ ಬಿ ನೀವು ಡೈವೋರ್ಸ್ ಆಗಿ ಸಿಂಗಲ್ ಆಗಿರ್ಬೋದು ಇಲ್ಲ ಏನೇ ಆಗಿರ್ಬೋದು. ಸೊ ಆ ಒಂದು ಎನರ್ಜಿ ಏನಿದೆ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕಾಗಿದೆ ಆ್ಯಂಡ್ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಬರ್ತಾರೆ. ಓಕೆ, ಆ್ಯಂಡ್ ಕೆಲವರಿಗೆ ನಿಮ್ಮನ್ನು ನೀವು ತುಂಬ ಅರ್ಥ ಮಾಡ್ಕೊಳ್ಳೋದು ತುಂಬ ಅಗತ್ಯವಾಗಿದೆ. ಬಿಕಾಸ್ ನೀವು ತುಂಬ ಡಿಪೆಂಡೆಂಟ್ ಆಗಿದ್ದೀರಾ, ಮೈಟ್ ಬಿ ಫೈನಾನ್ಸಸ್ಗೋಸ್ಕರ ಇಲ್ಲ ಒಂದು ಜಾಬ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಾ, ಇಲ್ಲ ನಿಮ್ಮ ತಂದೆ ತಾಯಿ ಮೇಲೆ ಡಿಪೆಂಡೆಂಟ್ ಆಗಿದ್ದೀರಾ, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಡಿಪೆಂಡೆನ್ಸಿ ಬಹಳ ಇದೆ, ಇಲ್ಲ ಅಡಿಕ್ಷನ್ಸ್ ಬಹಳ ಇದೆ. ಆ್ಯಂಡ್ ಮೈಟ್ ಬಿ ನೀವೊಂದು ಬೇಡದೇ ಇರೋ ಮದುವೆಯಲ್ಲಿ ಇದ್ದೀರಾ ಸ್ವಲ್ಪ ಜನ ಇಲ್ಲಿ, ಆ್ಯಂಡ್ ಅದರಿಂದ ನಿಮಗೆ ಹೊರಗೆ ಬರೋಕ್ಕೆ ಇಷ್ಟ ಇಲ್ಲ, ಬಟ್ ಒಬ್ಬ ಪಾರ್ಟ್ನರಿಗೆ ಇಷ್ಟ ಇದೆ. ಸೊ ಅಲ್ಲಿ ನೀವು ಡಿಸಿಷನ್ಸ್ ಮಾಡಬೇಕಾಗಿದೆ. ಸೊ ಅದರಿಂದ ನೀವು ಹೊರಗೆ ಬಂದರೆ ಮಾತ್ರ ನೀವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಬೇರೆಯವ್ರ ಜೊತೆ ಬಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ. ಫೈಲ್ ನಂಬರ್ 3 ನಿಮಗೋಸ್ಕರ. ಸೊ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಅವರ ಮೆಸೇಜಸ್ ಕೊಡಿ. ಪ್ಲೀಸ್ ಫೈಲ್ ನಂಬರ್ 3 ಯಾವ ರೆಡ್ ಬ್ರಷ್ನ ಚಾಯ್ಸ್ ಮಾಡಿದ್ದಾರೆ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. 2 ಆಫ್ ಸಾರ್ಟ್ಸ್. ಓಕೆ, 8 ಆಫ್ ಸಾರ್ಟ್ಸ್. ಬಹಳ ಸಾರ್ಟ್ಸ್ಗಳಿದೆ, ಬಹಳ ಯೋಚನೆ ಮಾಡ್ತಾ ಇದ್ದೀರಾ, ಡಿಸಿಷನ್ಸ್ ತೊಗೋಬೋದು ಬಟ್ ನೀವು ತೊಗೊತಾ ಇಲ್ಲ. ಓಕೆ, ಸೊ ಟಾವರ್ ಕಾರ್ಡ್ ಕೊನೆಗೂ ಆ ಟೈಮ್ ಬಂದೇ ಬಿಡುತ್ತೆ, ನೀವು ಡಿಸಿಷನ್ಸ್ನ ತೊಗೊಳ್ಳೇಬೇಕಾಗತ್ತೆ, ಯಾವುದೋ ಒಂದು ಬಿಡಲೇಬೇಕಾಗತ್ತೆ. ಬಿಕಾಸ್ 2 ದಾರಿಯಲ್ಲಿ ನೀವು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ 2 ದಾರಿಯಲ್ಲಿ ಯಾರೂ ಸಹ ನಡೆಯೋಕ್ಕಾಗಲ್ಲ. ನಮಗೆ ಸಿಗೋದು ಒಂದೇ 2 ದಾರಿ ಆದರೂ ಸಹ, ಆಪ್ಷನ್ಸ್ ಇದ್ದರೂ ಸಹ ನಮಗೆ ಒಂದು ದಾರಿನ ನಾವು ಚಾಯ್ಸ್ ಮಾಡಲೇಬೇಕಾಗತ್ತೆ. ಸೊ ನೀವು ಮಾಡಿಲ್ಲ ಅಂದರೆ ಟವರ್ ಕಾರ್ಡ್ ಇದೆ. ಸೊ ನೀವು ಮಾಡಿಲ್ಲ ಅಂದರೂ ಸಹ ದೇವರು ಯೂನಿವರ್ಸ್ ನಿಮಗೋಸ್ಕರ ಅದನ್ನು ಮಾಡ್ತಾರೆ. ಮೈಟ್ ಬಿ ಏನೋ ಒಂದು ರಿವೀಲ್ ಆಗುತ್ತೆ, ಸಡನ್ನಾಗಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಸಡನ್ನಾಗಿ ನಿಮಗೆ ನಿಮ್ಮ ವರ್ತ್ ಗೊತ್ತಾಗುತ್ತೆ, ಸಡನ್ನಾಗಿ ನಿಮಗೆ ಅರ್ಥ ಆಗುತ್ತೆ, ಓ ನಾನು ಈ ರಿಲೇಷನ್ಶಿಪ್ಪಲ್ಲಿ ಇರಬಾರ್ದು, ಇರಬೇಕು. ಸೊ ಏನೋ ಒಂದು ಡಿಸಿಷನ್ಸ್ ಬಹಳ ಇಂಪಾರ್ಟೆಂಟ್. ಬಿಕಾಸ್ 2 ಆಫ್ ಸಾರ್ಟ್ಸ್ ಆ್ಯಂಡ್ 2 ಆಫ್ ವಾಂಡ್ಸ್ ಇದೆ ಇಲ್ಲಿ. ಓಕೆ, ಸೊ ಸಾರ್ಟ್ಸ್ ಎನರ್ಜಿ ಬಹಳ ಇದೆ. ಸೊ ನಿಮ್ಮ ಥಾಟ್ಸಲ್ಲಿ ನಿಮ್ಮನ್ನು ನೀವು ತುಂಬ ಕಟ್ ಹಾಕ್ಕೊಂಡಿದ್ದೀರಾ, ನಿಮ್ಮನ್ನು ನೀವು ಫ್ರೀ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ. ಮೈಟ್ ಬಿ ಆ ಡಿಸಿಷನ್ಸ್ ಟವರ್ ಮೂಮೆಂಟ್ ಕೊಡ್ಬೋದು, ಆದರೆ ಎಲ್ಲಿ ಅಂತ್ಯ ಆಗುತ್ತಲ್ಲ ಅಲ್ಲಿಂದಾನೇ ಬಿಗಿನಿಂಗ್ಸ್ ಬರೋದು. ಓಕೆ, ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ದಯವಿಟ್ಟು ನಿಮ್ಮ ಡಿಸಿಷನ್ಸ್ ತೊಗೊಳ್ಳಿಕ್ಕೆ ಹೆದರಬೇಡಿ. ಓಕೆ, ಫೈಲ್ ನಂಬರ್ 3. ಸೊ ನೋಡೋಣ ನಿಮ್ಮ ಪರ್ಸನಿನ ಮೆಸೇಜಸ್. ಸೊ ಜಸ್ಟ್ ಅ ಸೆಕೆಂಡ್, ಇಲ್ಲಿ 2 ಆಫ್ ಸಾರ್ಟ್ಸ್ ಎನರ್ಜಿ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋಣ. 9 ಆಫ್ ವಾಂಡ್ಸ್, ಕ್ವೀನ್ ಆಫ್ ಸಾರ್ಟ್ಸ್, ಪೇಜ್ ಆಫ್ ವಾಂಡ್ಸ್. ಎಸ್, ಸೊ ನಿಮ್ಮ ಲೈಫಲ್ಲಿ ಖುಷಿ ಬರೋದನ್ನು ನೀವೇ ತಡೀತಾ ಇದ್ದೀರಾ, ನಿಮ್ಮ ಡಿಸಿಷನ್ಸ್ ಪೆಂಡಿಂಗ್ ಇಟ್ಕೊಂಡು. ಮೈಟ್ ಬಿ ನೀವು ಬೇಡದೇ ಇರೋ ಒಬ್ಬ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ ಆ್ಯಂಡ್ ಅವರು ಬಂದರೂ ಬರದೇ ಹೋದರೂ ನೀವು ತುಂಬ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ಅನಿಸ್ತಾ ಇದೆ. ಓಕೆ, ಮೈಟ್ ಬಿ ನಿಮ್ಮ ಪರ್ಸನ್ ಈ ಡಿಸಿಷನ್ಸ್ ತೊಗೊಳಕ್ಕೆ ಆಗೋದಿಲ್ಲ ಆ್ಯಂಡ್ ಅವ್ರು ಹೇಳ್ತಾರೆ ನಿಮಗೆ, ನನಗೆ
ನಿಮ್ಮ ಪ್ರತಿ ಡಿಸಿಷನ್ಸ್ನ ತೊಗೊಳಕ್ಕೆ ಆಗೋದಿಲ್ಲ ಅಂತ. ಸೊ ಏಸ್ ಆಫ್ ವಾಂಡ್ಸ್ ಇನ್ ದ ರಿವರ್ಸ್ ಬರ್ತಾ ಇದೆ. ಸೊ ಎಲ್ಲಿವರೆಗೂ ನೀವು ನಿಮ್ಮ ಬಿಗಿನಿಂಗ್ಸ್ನ ಮಾಡೋದಿಲ್ವೋ ಟವ ಕಾರ್ಡ್ ಇರೋದ್ರಿಂದ, ಸೊ 2 ಆಫ್ ವಾಂಡ್ಸ್ ಎನರ್ಜಿ ಏನು ಹೇಳ್ತಾ ಇದೆ, ಸೊ ಕ್ಲಿಯರಾಗಿ ಪ್ರಾಕ್ಟಿಕಲ್ಲಾಗಿ ಡಿಸೈಡ್ ಮಾಡಿ ನಿಮ್ಮ ಲೈಫಲ್ಲಿ ಏನು ಬೇಕು ಅನ್ನೋದನ್ನು. ಬಿಕಾಸ್ ಅವ್ರ ಜೊತೆನೇ ನೀವು ಕಟ್ ಹಾಕ್ಕೊಂಡಿದ್ರೆ ಅದು ನಿಮಗೆ ನೋವು ಕೊಡುತ್ತೆ ಜಾಸ್ತಿ ಹೊರತು ಬೇರೆಯವ್ರಿಗಲ್ಲ. ಓಕೆ, ಸೊ ಮೈಟ್ ಬಿ ನೀವು ಡಿಸಿಷನ್ಸ್ ತೊಗೊಳಕ್ಕೆ ಟ್ರೆಡಿಷನ್ಸ್ ಮಧ್ಯದಲ್ಲಿ ಬರ್ತಾ ಇರ್ಬೋದು, ಇಲ್ಲ ಸ್ಟೇಟಸ್ ಮಧ್ಯದಲ್ಲಿ ಬರ್ತಾ ಇರ್ಬೋದು, ಕಲ್ಚರ್ ಮಧ್ಯದಲ್ಲಿ ಬರ್ತಾ ಇರ್ಬೋದು. ಮೈಟ್ ಬಿ ನೀವು ಆ ಡಿಸಿಷನ್ಸ್ ತೊಗೊಂಡ್ರೆ ಒಪ್ತಾರೋ ಇಲ್ವೋ ಅನ್ನೋದಿರ್ಬೋದು. ಸೊ ತುಂಬ ಮಧ್ಯದಲ್ಲಿ ಸೊ ಟವರ್ ಕಾರ್ಡ್ ಇಸ್ ಅ ಚಾರಿಯಟ್ ಕಾರ್ಡ್. ಆ ಟವರ್ ಮೂಮೆಂಟ್ ಏನಿದೆಯಲ್ಲ ನಿಮ್ಮನ್ನು ಮುಂದೆ ಹೋಗಕ್ಕೆ ಬಿಡುತ್ತೆ. ಸೊ ಎಲ್ಲಿವರೆಗೂ ಅದನ್ನು ನೀವು ಡಿಸೈಡ್ ಮಾಡೋದಿಲ್ಲಲ್ಲ, ನೀವು ಅದು ಸ್ಟಕ್ ಎನರ್ಜಿಯಲ್ಲೇ ಇರ್ತೀರಾ. ಓಕೆ, ಸೊ ಸೇಮ್ ಪ್ಯಾಟ್ರನ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ನೋಡೋಣ ನಿಮ್ಮ ಪರ್ಸನಿನ ಮೆಸೇಜಸ್ ಏನಿದೆ ನಿಮಗೋಸ್ಕರ ಜಾನ್ವರಿ ತಿಂಗಳು. ಫೈಲ್ ನಂಬರ್ 3 ಯಾರು ರೆಡ್ ಬ್ರಷ್ನ ಚಾಯ್ಸ್ ಮಾಡಿದ್ದೀರಾ, ಪ್ಲೀಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಓಕೆ, ಯು ಆರ್ ಮೈ ಸ್ಟ್ರೆಂತ್. ಸೊ ಅವರ ಸ್ಟ್ರೆಂತ್ ನೀವಾಗಿದ್ದೀರಾ. ಓಕೆ, ಯು ಲವ್ ಮೀ, ಯು ಮೇಕ್ ಮೀ ಫೀಲ್ ಸೆಕ್ಯೂರ್. ಓಕೆ, ಸೊ ಅವರು ನಿಮ್ಮ ಜೊತೆ ಇದ್ದರೆ ತುಂಬಾ ಪ್ರೊಟೆಕ್ಷನ್ ಫೀಲ್ ಮಾಡ್ತಾರೆ, ಸೆಕ್ಯೂರ್ ಫೀಲ್ ಮಾಡ್ತಾರೆ, ಆ್ಯಂಡ್ ದೇ ಲವ್ ಯು ಅ ಲಾಟ್. ಓಕೆ, ಸೊ ಅವರ ಸ್ಟ್ರೆಂತ್ ನೀವು. ಓಕೆ, ಎಮೋಷ್ನಲ್ ಸ್ಟ್ರೆಂತ್ ನೀವು ಅವರಿಗೆ. ಸೊ ಈವನ್ ಅವ್ರ ಥಾಟ್ಸಲ್ಲೂ ಸಹ ಅವರು ಏನಾರ ಒಂದು ಆಯಿತು ಅಂದರೆ ನಿಮ್ಮ ಬಗ್ಗೆನೇ ಫಸ್ಟ್ ಯೋಚನೆ ಮಾಡೋದು. ಯು ಮೇಕ್ ಮೀ ಫೀಲ್ ಅಲೈವ್. ಸೊ ಅವರು ಇರೋದೇ ನಿಮಗೋಸ್ಕರ ಅನ್ನೋ ರೀತಿಯಲ್ಲಿ ಅವರು ಅದನ್ನು ಹೇಳ್ಕೊತಾರೆ. ಯು ಸೌಂಡ್ ಸೆಕ್ಸಿ ಓವರ್ ದ ಫೋನ್. ಮೈಟ್ ಬಿ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಫೋನ್ನಲ್ಲಿ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಆ್ಯಂಡ್ ಆ ನಿಮ್ಮ ವಾಯ್ಸ್ ಇದೆಯಲ್ಲ ನಿಮ್ಮ ಪರ್ಸನಿಗೆ ತುಂಬ ಇಷ್ಟ. ಓಕೆ, ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.